ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ರುಟೀನ್ ವ್ಲಾಗ್. ಈ ಒಂದು ರುಟೀನ್ ವ್ಲಾಗ್ ನಮ್ಮ ಹೊಸ ಮನೆಯಿಂದ ಎರಡನೇ ರುಟೀನ್ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಮತ್ತು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಯಾವುದೆಲ್ಲ ಇದೆ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ, ಆಯಿತಾ? ಇಲ್ಲಿ ಬೆಳಿಗ್ಗೆನೇ ಸಿಯೋನ್ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದಾನೆ ನನ್ನೊಟ್ಟಿಗೆ. ನಾನು ಅವನನ್ನು ಆ್ಯಕ್ಚುಲಿ ನೆನ್ನೆ ನೈಟ್ ಸ್ವಲ್ಪ ಬೇಗ ಮಲಗಿಸಲಿಕ್ಕೆ ಟ್ರೈ ಮಾಡಿದೆ, ಆದರೂ ಕೂಡ ಅವನು ಮಲಗಿದಾಗ 10:30 ಆಗಿತ್ತು. ನಾಳೆಯಿಂದ ಅಫಿಷಿಯಲಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ, ಅಂದರೆ 30th. ಸೊ ನಾಳೆ 30th ಇರುವಂಥದ್ದು. ಇದು ಲಾಸ್ಟ್ ವೀಕಲ್ಲಿ ಶೂಟ್ ಮಾಡಿದಂಥ ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಸೊ ಹೇಗಿದ್ದರೂ ಕೂಡ ನಾಳೆಯಿಂದ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಅವನನ್ನು ಪ್ರಿಪೇರ್ ಮಾಡೋದು. ಈ ಸಲ ಅವನನ್ನು ರಿಕ್ಷಾದಲ್ಲೇ ಕಳಿಸೋದು ಅಂತ ಹೇಳಿದ್ದಂಥದ್ದು. ಕೆಲವೊಂದು ಕಾರಣಗಳಿಂದ ಅವನ ರಿಕ್ಷಾ ಅವೈಲೇಬಲ್ ಇರೋದಿಲ್ಲ ಅಂತೆ. ಸೊ ಹಾಗಾಗಿ ಬಸ್ಸಲ್ಲಿ ಹಾಕುವ ಅಂತ ಹೇಳಿ ಸ್ಕೂಲ್ ಬಸ್, ಇಲ್ಲಿ ನಮ್ಮ ಮನೆ ಮುಂದೆಯಿಂದನೇ ಸ್ಕೂಲ್ ಬಸ್ ಹೋಗ್ತದೆ. ಸೊ ಮತ್ತು ನಮ್ಮ ಮನೆಯ ಪಕ್ಕದಲ್ಲಿಯೇ ಇರುವಂಥದ್ದು. ಆ ಬಸ್ಸಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಲ್ವ, ಕಂಡಕ್ಟರ್ ಆಗಿರುವಂಥವರು, ಅವರು ಸಿಯೋನ್ಗೆ ಕೂಡ ಈಗ ಪರಿಚಯ ಆಗಿದ್ದಾರೆ. ಸೊ ಹಾಗೆ ಅವನು ಹೋಗ್ತೇನೆ ಅಂತ ಹೇಳಿ, ಅವನಿಗೆ ಬಸ್ ಅಂದರೆ ಮೊದಲಿಂದ ಕೂಡ ಇಂಟ್ರೆಸ್ಟ್ ಇತ್ತು. ಬಸ್ಸಲ್ಲಿದ್ದರೆ ಟ್ರಾಫಿಕ್ ಕಾಣ್ತದೆ, ಮತ್ತು ಇನ್ನೂ ಕೂಡ ತುಂಬ ಎಲ್ಲ ಹೇಳ್ತಾ ಇದ್ದ ಅವನು, ಮೇಲಿಂದ ಎಲ್ಲ ಕಾಣ್ತದೆ ವೆಹಿಕಲ್ಸ್ ಎಲ್ಲ ಅಂತ ಹೇಳಿ ತುಂಬ ಎಕ್ಸೈಟೆಡ್ ಆಗಿದ್ದ ಬಸ್ಸಲ್ಲಿ ಹೋಗಲಿಕ್ಕೆ. ಬಟ್ ಅವನು ಬಸ್ಸಲ್ಲಿ ಕೂತ್ಕೊಂಡ್ರೆ ಚಿಕ್ಕವನಿರೋದ್ರಿಂದ ಬಸ್ಸಲ್ಲಿ ಹತ್ತಲಿಕ್ಕೆ ಸಹ ಇಳಿಲಿಕ್ಕೆ ಹೇಗೆ ಇಳಿತಾನೆ, ಕೂತ್ಕೊಳ್ಳಿಕ್ಕೆ ಅವನಿಗೆ ಜಾಗ ಸಿಗದೇ ಇದ್ದರೆ ಹಾಗೆಲ್ಲ ನನಗೆ ಕೆಲವೊಂದು ಅಂದರೆ ಸ್ವಲ್ಪ ನಾವು ಪ್ಯಾರನಾಯ್ಡ್ ಇರ್ತೇವೆ ಅಲ್ವಾ ತಾಯಂದರು. ಮಕ್ಕಳು ಫಸ್ಟಿಗೆ ಸ್ಕೂಲಿಗೆಲ್ಲ ಹೋಗುವಾಗ, ಇನ್ನು ನೆಕ್ಸ್ಟ್ ನಮ್ಮ ಡೇಲನನ್ನು ಸ್ಕೂಲಿಗೆ ಹಾಕುವಾಗ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಬಟ್ ಫಸ್ಟ್ ಟೈಮ್ ಅನ್ನುವಾಗ ನಮಗೆ ಕೂಡ ಎಲ್ಲದೂ ಕೂಡ ಬಿಗಿನಿಂಗ್ ಅಲ್ಲ, ಹಾಗೆ ನನಗೆ ಸ್ವಲ್ಪ ನಾನು ಪ್ಯಾರನಾಯ್ಡ್ ಇದ್ದೆ, ಹಾಗೆ ನಾನು ಹಾಕಿರಲಿಲ್ಲ ಬಸ್ಸಲ್ಲಿ. ಬಸ್ ಕೂಡ ಬಂದರೆ ನಮ್ಮ ಮನೆಯವರೆಗೆ ಬರ್ತಾ ಇರಲಿಲ್ಲ, ಅಲ್ಲಿ ನಮ್ಮ ಹಳೆ ಮನೆಯಲ್ಲಿದ್ವಿ ಅಲ್ಲ ನಾವು ಆಗ. ಇಲ್ಲಿ ಆದರೆ ಈ ಮನೆ ಗೇಟ್ ಮುಂದೆನೇ ಬರ್ತದೆ, ಮತ್ತು ಪರಿಚಯದವರೇ ಇರೋದ್ರಿಂದ, ನಮ್ಮ ನೇಬರೇ ಇರೋದ್ರಿಂದ ಬಸ್ಸಲ್ಲಿ ಸಿಯೋನ್ ಕೂಡ ಹೋಗ್ತೇನೆ ಅಂತ ಹೇಳಿ ಒಪ್ಪಿದ್ದಾನೆ. ಮತ್ತು ಬಸ್ಸಿನ ಎಕ್ಸೈಟ್ಮೆಂಟಲ್ಲಿ ಅವನೀಗ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿ ಒಪ್ಪಿದ್ದಾನೆ. ಮತ್ತು ಬಸ್ಸಲ್ಲಿ ಹೋಗೋದು ಬಿಟ್ಟು ಬಸ್ಸಲ್ಲಿ ಹೋಗಿ ಮತ್ತೆ ಸ್ಕೂಲ್ ಹತ್ತಿರನೇ ಇಳಿಬೇಕು ಅಂತ ಹೇಳಿ ಅದು ತಲೆಯಲ್ಲಿಲ್ಲ. ಅವನು 1-1.5 ತಿಂಗಳಿರುವಾಗದಿಂದನೇ ಸ್ಟಾರ್ಟ್ ಮಾಡಿದ್ದಾನೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿ. ನನ್ನ ಸಬ್ಸ್ಕ್ರೈಬರ್ಸಿಗೆ ಹೆಚ್ಚಾಗಿ ಎಲ್ಲರಿಗೆ ಗೊತ್ತಿರ್ಬೋದು, ಕಳೆದ ವರ್ಷ ನಾವು ಎಷ್ಟು ಕಷ್ಟದಲ್ಲಿ ಅವನನ್ನು ಸ್ಕೂಲಿಗೆ ಕಳಿಸಿದ್ದು, ಮತ್ತು ಕಳೆದ ವರ್ಷ ನಾನು ಹೇಗೆ ಕಷ್ಟದಲ್ಲಿ ದುಡಿದ್ದೇನೆ ಅಂತ ಹೇಳಿ. ಜನವರಿಯಿಂದ ಅವನು ಕರೆಕ್ಟಾಗಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಡಿಸೆಂಬರ್ 13th ನಂತರ ಅವನ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಡಿಸೆಂಬರಲ್ಲಿ. ಸೊ ಡಿಸೆಂಬರ್ ನಂತರ ಅವನು ಸೆಕ್ಷನ್ ಕೂಡ ಚೇಂಜ್ ಮಾಡಿಕೊಂಡ. ಸೊ ಈ ಸಲ ಕೂಡ ಅವನ ಕಸಿನ್ ಒಟ್ಟಿಗೆ ಕೂತ್ಕೊಳ್ಳಿಸುವ ಅಂತ ಹೇಳಿ ನನ್ನ ಪ್ಲ್ಯಾನ್. ಅವರಿಬ್ಬರು ಕೂತ್ಕೊಂಡ್ರೆ ತುಂಬ ಮಾತಾಡ್ತಾರಂತೆ, ಹಾಗೆ ಟೀಚರ್ ಹೇಳ್ತಾಯಿದ್ರು. ಸ್ಟಿಲ್ ಅವನು ಕೂಗಿದ್ರೆ ಇವಾಗ ಬೇರೆ ಮಕ್ಕಳು ಕೂಡ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗೆ ನೋಡಬೇಕೀಗ ಯಾವ್ಯಾವ ಸೆಕ್ಷನಿಗೆ ಏನಾಗಿದೆ ಅಂತ ಹೇಳಿ. ಸೊ ಸೆಕ್ಷನ್ಸ್ ಎಲ್ಲ ಡಿವೈಡ್ ಆದರೆ ಕೂಡ ಸ್ವಲ್ಪ ಕಷ್ಟನೇ. ಬಟ್ ಈಗ ಸದ್ಯಕ್ಕೆ ಒಪ್ಪಿದ್ದಾನೆ ಶಾಲೆಗೆ ಹೋಗ್ತೇನೆ ಅಂತ ಹೇಳಿ. ಬಸ್ಸಿನ ಎಕ್ಸೈಟ್ಮೆಂಟಲ್ಲಿ, ರಿಕ್ಷಾ ಇದ್ದಿದ್ರೆ ಅಷ್ಟೊಂದು ಎಕ್ಸೈಟೆಡ್ ಇರಲಿಲ್ಲ ಅವನು, ಬಟ್ ಬಸ್ಸಿನ ಎಕ್ಸೈಟ್ಮೆಂಟಲ್ಲಿ ಹೋಗ್ತೇನೆ ಹೇಳಿದ್ದಾನೆ. ಹೋಗಿ ಶಾಲೆಯಲ್ಲಿ ಇಳಿಯುವಾಗ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ, ಅಂದರೆ ಹೋಪಿಂಗ್ ಫಾರ್ ದ ಬೆಸ್ಟ್ ಅಂತ ಹೇಳಿ ಇರುವಂಥದ್ದಷ್ಟೇ. ಇಲ್ಲಿ ನಿನ್ನೆ ನಾನು ಉದ್ದಿನ ದೋಸೆಯನ್ನು ಮಾಡ್ಕೊಂಡಿದ್ದೆ, ಅದೇ ಉಳಿದ ಹಿಟ್ಟಲ್ಲಿ ಇಡ್ಲಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಅದೇ ಇಡ್ಲಿಯನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹೀಗೆ ಹೆಚ್ಚಾಗಿ ನಾನು ಇದನ್ನು ಮಂಡೇಸಲ್ಲಿ ಪ್ರಿಪೇರ್ ಮಾಡುವಂಥದ್ದು. ಇವತ್ತು ಅಂದರೆ ನಿನ್ನೆ ಈಗ ಕರೆಂಟ್ ಸರಿ ಇರೋದಿಲ್ಲ ಅಲ್ಲ, ಹಾಗೆ ನಾನು ಮಧ್ಯದಲ್ಲಿ ಹೀಗೆ ಅಂದರೆ 2 ದಿನಕ್ಕಾಗುವಂಥ ತಿಂಡಿಗಳನ್ನು ಮಾಡಿಕೊಳ್ಳುವಂಥದ್ದು. ಏಕೆಂದರೆ ಕರೆಂಟಿದು ಗ್ಯಾರಂಟಿನೇ ಇಲ್ಲ. ಈ ಟೈಮ್ನಲ್ಲೆಲ್ಲ ತುಂಬ ಮಳೆ ಇತ್ತು, ಹಾಗೆ ನಾಳೆಯಿಂದ ಶಾಲೆ ಇದ್ದಂಥದ್ದು ಆ್ಯಕ್ಚುಲಿ. ಬಟ್ ನಾಳೆ ದಿನ ರಜೆ ಕೊಟ್ಟಿದ್ದರು, ಫಸ್ಟ್ ಡೇ ಇತ್ತಲ್ಲ ಮಕ್ಕಳಿಗೆ, ಆಗ ಅಂದರೆ ಹೆವಿ ರೈನ್ಫಾಲಿಂದ ರಜೆ ಕೂಡ ಕೊಟ್ಟಿದ್ದರು. ಚಿಕ್ಕ ಮಗು ಇನ್ನೂ ಕೂಡ ಮಲಗಿದ್ದಾನೆ, ಚಿಕ್ಕ ಮಗು ಅತ್ತೆ ಇವರೆಲ್ಲ ಮಲಗಿದ್ದಾರೆ. ಮಾವ ಬೆಳಿಗ್ಗೆ ಬೇಗ ಎದ್ದೇಳ್ತಾರಲ್ಲ, ನನ್ನ ವ್ಲಾಗ್ ನೋಡುವವರಿಗೆ ಗೊತ್ತಿರ್ತದೆ ನಮ್ಮ ಮನೆಯಲ್ಲಿ ಬೇಗ ಎದ್ದೇಳುವಂಥದ್ದು ಮಾವನೇ. ಸೊ ಅವರು ವೆಯ್ಟ್ ಮಾಡ್ತಾಯಿದ್ರು, ಹಾಗೆ ಅವರಿಗೆ ನಾನಿಲ್ಲಿ ಚಹಾ ಮತ್ತು ಇಡ್ಲಿಯನ್ನು ತಗೊಂಡೋಗಿ ಕೊಟ್ಟಿದ್ದೇನೆ. ಇನ್ನು ಸಿಯೋನ್ಗೆ ಕೂಡ ಹಸಿವಾಗ್ತಾ ಉಂಟು ಹೇಳ್ತಾ ಇದ್ದೆ, ಸೊ ಅವನಿಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಡಬೇಕು. ನನಗೆ ಇತ್ತೀಚೆಗೆ ಉದ್ದಿನ ದೋಸೆ ಅಥವಾ ದೋಸೆ, ಇಡ್ಲಿ ಇಂಥದ್ದೆಲ್ಲ ತಿಂದರೆ ತುಂಬ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಅಂತ ಹೇಳಿದರೆ ಏನೋ ಒಂದು ರೀತಿ ತಿಂದ ನಂತರ ನನಗೆ ಮಧ್ಯಾಹ್ನದವರೆಗೆ ಸಮಾಧಾನವೇ ಇರುವುದಿಲ್ಲ, ಏನೋ ಒಂದು ರೀತಿಯಲ್ಲಿ ಆಗುವಂಥದ್ದು. ಈವನ್ ಟ್ಯಾಬ್ಲೆಟ್ ತೆಕ್ಕೊಂಡ್ರೂ ಕೂಡ ಹಾಗೇ ಆಗ್ತಾ ಉಂಟು. ಹಾಗಾಗಿ ನನಗೆ ಈಗ ಇಂಟ್ರೆಸ್ಟೇ ಇಲ್ಲ ಅದನ್ನು ತಿನ್ನಲಿಕ್ಕೆ.
ನಾನೊಂದು 1/2 ಕಪ್ಪಷ್ಟು ಟೀಯನ್ನು ತೆಕ್ಕೊಂಡು ಬಂದಿದ್ದೇನೆ. ನಾನು ಮತ್ತು ಸಿಯೋನ್ ಸ್ವಲ್ಪ ಹೊತ್ತು ಹೊರಗೆ ಕೂತ್ಕೊಳ್ಳೋದು. ನಾನೀಗ ಟೀಯನ್ನು ಹೆಚ್ಚಾಗಿ ಟೈಮ್ ಸಿಕ್ಕಿದರೆ ನಾನು ಇಲ್ಲಿಯೇ ಬಂದು ಕೂತ್ಕೊಂಡು ಎಂಜಾಯ್ ಮಾಡುವಂಥದ್ದು. ಒಳ್ಳೆಯದಾಗ್ತದೆ, ತಣ್ಣಗಿರ್ತದೆ, ಬೆಳಿಗ್ಗೆನೇ ತಂಪಾದ ವಾತಾವರಣ. ಮತ್ತು ಈ ರೀತಿ ನಮ್ಮ ಪ್ರೀತಿಯ ಮಕ್ಕಳಿದ್ದರೆ ಬೇರೆ ಏನು ಬೇಕಲ್ವ, ಇದೇ ಒಂದು ಸ್ವರ್ಗ ಸುಖ ಅಂತ ಹೇಳಿದ ಹಾಗೆಯೇ ಈ ರೀತಿಯಲ್ಲಿ ಕೂತ್ಕೊಳ್ಳುವಂಥದ್ದು, ಟೀಯನ್ನು ಎಂಜಾಯ್ ಮಾಡುವಂಥದ್ದು, ಇದೇ ಖುಷಿ ನನಗೆ. ಇದು ಆ್ಯಕ್ಚುಲಿ ಹಸ್ಬೆಂಡ್ ಕೇರಳ ಹೋಗಿದ್ರಲ್ವ, ಅಂದರೆ ನಿನ್ನೆ ದಿನ ಹಸ್ಬೆಂಡ್ ಕೇರಳ ಹೋಗಿದ್ದರು. ನಿನ್ನೆ ಅಲ್ಲ, ಮೊನ್ನೆ ದಿನ ಹೋಗಿದ್ದರು. ಅದಾದ ನಂತರದ ಇವತ್ತು ಬರಲಿಕ್ಕಿರುವಂಥ ದಿನ, ಅಂದರೆ 2 ಡೇಸ್ ನಂತರದ ವ್ಲಾಗ್ ಇದು. ಸೊ ಹಾಗೆ ಹಸ್ಬೆಂಡ್ ಇರಲಿಲ್ಲ. ಈಗೆಲ್ಲ ನಾವು ಮಾತಾಡ್ತಾ ಇರುವಂಥದ್ದು ಉಂಟಲ್ಲ ಇಲ್ಲಿ ಕೂತ್ಕೊಂಡು ಸ್ಕೂಲ್ ಬಗ್ಗೆನೇ. ಯಾಕೆಂತ ಹೇಳಿದರೆ ನಮಗೆ ಗೊತ್ತಿದ್ದಂಥದ್ದು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಂತಲ್ಲ, ಹಾಗೆ ನಾನು ಅವನನ್ನು ಹೀಗೆಲ್ಲ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ. ಮತ್ತು ನಾನು ಅವನಿಗೆ ಈ ಲೇಬಲ್ ಕೂಡ ಆರ್ಡ್ರ್ ಮಾಡಿದ್ದೆ. ಅಂದರೆ ಅವನ ಫೋಟೋ ಇರುವಂಥದ್ದೇ ಕಸ್ಟಮೈಸ್ ಮಾಡಿ ಅವನ ನೇಮ್ ಇರುವಂಥದ್ದು, ಅವನ ಫೋಟೋ ಇರುವಂಥದ್ದು, ಸ್ಕೂಲ್ ನೇಮ್ ಎಲ್ಲ ಇರುವಂತಹ ಲೇಬಲನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ಏನಾಯಿತು ಅಂತ ಹೇಳಿದರೆ ನಮಗೆ ಮನೆಯಲ್ಲಿ ನೆಟ್ವರ್ಕೇ ಇಲ್ಲ. ಇಲ್ಲಿ ಬಂದ ನಂತರ ಒಳಗೆ ಮೊಬೈಲ್ ಇಟ್ಟರೆ ನೆಟ್ವರ್ಕೇ ಇರೋದಿಲ್ಲ. ಹಾಗಾಗಿ ಡೆಲಿವರಿ ಅವ್ರು ಕಾಲ್ ಮಾಡುವಾಗ ಅನ್ಅವೈಲೇಬಲ್ ಅಂತ ಹೇಳಿ ಬರೋದ್ರಿಂದ ಅವರು ಕ್ಯಾನ್ಸಲ್ ಮಾಡಿದರು. ಹಾಗಾಗಿ ಇದಕ್ಕಿಂತ ಮುಂಚೆನೇ ಬರಬೇಕಿತ್ತು, ತುಂಬ ದಿನ ಹಿಂದೆಯೇ ಮೆಸೇಜ್ ಬರ್ತದೆ ಔಟ್ ಫಾರ್ ಡೆಲಿವರಿ ಅಂತ ಹೇಳಿ. ಬಟ್ ಏಜೆಂಟಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಕ್ಯಾನ್ಸಲ್ ಆಗಿತ್ತು. ಸೊ ಇನ್ನು ಬಂದರೆ ಇವತ್ತು ಬರ್ಬೋದು. ಹಾಗೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಆರ್ಡ್ರ್ ಮಾಡಿದ್ದಂಥದ್ದು. ಅದಾದರೂ ನೋಡಿ ಒಂದು ಖುಷಿಯಿಂದ ಶಾಲೆಗೆ ಹೋಗೋದಾದರೆ ಹೋಗಲಿ ಅಂತ ಹೇಳಿ ಅವನಿಗೆ ಇಷ್ಟ ಬಂದಂಥದ್ದು ಈ ಸಲ ಪೆನ್ಸಿಲ್ ಬಾಕ್ಸ್ ಪ್ರತಿಯೊಂದು ಅವನಿಗೆ ಇಷ್ಟ ಬಂದಂಥದ್ದೇ ತೆಗೆದುಕೊಟ್ಟದ್ದು. ಇವನ್ ಕೊಡೆ ಕೂಡ ಹಾಗೆಯೇ ಇಷ್ಟ ಬಂದದ್ದೇ ಬೇಕು ಅಂತ ಹೇಳಿ ನಾವೊಂದು ಬೆಳ್ತಂಗಡಿಯಿಂದ ಮಡಂತಿಯವರೆಗೆ ಹುಡುಕಿ ಲಾಸ್ಟಿಗೆ ಒಂದು ಅಂಗಡಿಯಲ್ಲಿ ಸಿಕ್ಕಿತ್ತು ಅವನಿಗೆ ಬೇಕಾದಂತಹ ಕೊಡೆ. ಒಂದು ಇಷ್ಟ ಆದರೆ ಒಂದು ಇಷ್ಟ ಆಗೋದಿಲ್ಲ ಅಲ್ಲ ಮಕ್ಕಳಿಗೆ. ನಾನು ಆ್ಯಕ್ಚುಲಿ ಅವನಿಗೆ ಈಗೆಲ್ಲ ಚಾಯ್ಸ್ ಎಲ್ಲ ಮಾಡಲಿಕ್ಕೆ ಕೊಡೋದಿಲ್ಲ. ಬಟ್ ಫಸ್ಟ್ ಡೇ ಆಗಿರೋದ್ರಿಂದ ಹೇಗಾದರೂ ಮಾಡಿ ಒಮ್ಮೆ ಕೂಗದೆ ಶಾಲೆಗೆ ಹೋಗಲಿ ಅಂತ ಹೇಳಿ. ಯಾಕೆಂದರೆ ನಾನು ಪ್ರೆಗ್ನೆಂಟ್, ಇನ್ನೊಂದು ಚಿಕ್ಕ ಮಗು ಕೂಡ ಇದೆ. ಅದರ ಮಧ್ಯದೆಲ್ಲ ಅನ್ನುವಾಗ ನನಗೆ ಕಿರಿಕಿರಿ ಆಗ್ತದೆ. ಹಾಗಾಗಿ ನನ್ನ BP ವೇರಿಯೇಷನ್ ಆಗೋದು ಬೇಡ, ಸ್ವಲ್ಪ ನನಗೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಹಾಗಾಗಿ ಹೇಗಾದರೂ ಆಗಲಿ ಪರವಾಗಿಲ್ಲ, ಈಗ ಚಿಕ್ಕವನೆಲ್ಲ ಒಮ್ಮೆ ಹೋಗಲಿ ಅಂತ ಹೇಳಿ. ನಿನ್ನೆ ರಾತ್ರಿ ತುಂಬ ಮಳೆ ಬಂದಿತ್ತು, ತುಂಬ ಅಂತ ಹೇಳಿದರೆ ತುಂಬಾ ಗಾಳಿ ಮಳೆ. ಹಾಗೆಯೇ ರಜೆ ಕೊಟ್ಟದ್ದು ಇವತ್ತು ನಾಳೆ ಎಲ್ಲ ರಜೆ ಕೊಟ್ಟಿದ್ದರು. ಹಾಗೆ ನಾನಿಲ್ಲಿ ಬಾವಿಯಲ್ಲಿ ನೀರು ನೋಡಲಿಕ್ಕೆ ಅಂತ ಹೇಳಿ ಹೋಗಿದ್ದೆ. ನಮ್ಮ ಬಾವಿಯಲ್ಲಿ ಅಂದರೆ ರಿಂಗ್ ಎಷ್ಟರವರೆಗೆ ಹಾಕಿದ್ದೇವಲ್ಲ ಅಲ್ಲಿ 3/4 ನೀರು ಬಂದಿತ್ತು. ಇವತ್ತು ಫುಲ್ಲು ರಿಂಗ್ ಮುಳುಗಿ ಹೋಗಿ ಅದಕ್ಕಿಂತ ಮೇಲೆ ಬಂದಿದೆ. ಮೊನ್ನೆ ತುಂಬ ಜನ ಹೇಳಿದರು ವಿಡಿಯೋದಲ್ಲಿ ರಿಂಗ್ ಮೇಲೆವರೆಗೆ ಹಾಕಬೇಕಿತ್ತು ನೀವು ಅಂತ ಹೇಳಿ. ಹೌದು, ಹಾಕಬೇಕಿತ್ತು. ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ಖರ್ಚು ಬಂದುಬಿಡ್ತದೆ ಮನೆಯೆಲ್ಲ ಕಟ್ಟುವಾಗ. ಸ್ಪೆಷಲಿ ನಮ್ಮ ಬಾವಿಗೆ ಕೂಡ ಹಾಗೆ ಆದಂಥದ್ದು. ಸ್ವಲ್ಪ ಅಂದರೆ ಕೆಲಸದವರ ಎಡವಟ್ಟಿಂದ ಸ್ವಲ್ಪ ಜಾಸ್ತಿಯ ಖರ್ಚೆಲ್ಲ ಬಂದಿತ್ತು. ಹಾಗಾಗಿ ಬಜೆಟ್ ಅನ್ನೋದು ಕೂಡ ಕೆಲವೊಮ್ಮೆ ಟೈಟ್ ಆಗ್ತದೆ ಅಲ್ಲ. ಹಾಗೆ ನಾವು ಆದಷ್ಟು ಲೋ ಬಜೆಟಲ್ಲೇ ಮಾಡಿರುವಂಥದ್ದು ಮನೆ. ನನಗೆ ಅದರ ಅಂದರೆ ಎಕ್ಸಾಕ್ಟ್ ಡೀಟೇಲ್ಸ್ ತುಂಬ ಜನ ಕೇಳ್ತೀರಿ, ಎಷ್ಟು ಸೆಂಟ್ಸ್ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಎಷ್ಟಾಯಿತು ಅಂತ ಹೇಳಿ. ನನಗೆ ಎಂತ ಸಹ ಗೊತ್ತಿಲ್ಲ ಆಯಿತಾ. ಅದೆಲ್ಲ ನನ್ನ ಹಸ್ಬೆಂಡಿಗೆ ಗೊತ್ತಿರುವಂಥದ್ದು. ಅವರು ಹೇಳಿದರು ಅದರದ್ದು ಇನ್ನೂ ಕೂಡ ಅವರು ಸರಿಯಾಗಿ ಲೆಕ್ಕ ಮಾಡಿ ಆಗಲಿಲ್ಲ ಅಂತೆ. ಇನ್ನೂ ಕೂಡ ಕೆಲವೊಂದು ಕೆಲಸಗಳು ಇನ್ಕಂಪ್ಲೀಟ್ ಇದೆ. ಹಾಗಾಗಿ ಅದು ಎಲ್ಲ ಆಗದೆ ನಮಗೆ ಕಾಸ್ಟ್ ಎಷ್ಟಾಯಿತು ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಈ ಜಾಗ ನಾವು ಹಣ ಕೊಟ್ಟು ತೆಕ್ಕೊಂಡು ಅದಾದ ನಂತರ ಕಟ್ಟಿರುವಂಥದ್ದು, ಮೊದಲೇ ತೆಗೆದು ಇಟ್ಟಂಥದ್ದಲ್ಲ. ಸೊ ಹಾಗೆ ಅದರದ್ದೇ ಆದಂಥ ಕೆಲವೊಂದು ಬಜೆಟೆಲ್ಲ ಟೈಟ್ ಆದಾಗ ನಾವು ಆದಷ್ಟು ಕಡಿಮೆ ಇದರಲ್ಲಿ ಹೇಗೆ ಮಾಡಲಿಕ್ಕೆ ಆಗ್ತದೆ ಹಾಗೆ ಮಾಡುವಂಥದ್ದು ಒಳ್ಳೆಯದಲ್ಲ. ಸೊ ಹಾಗಾಗಿ ಕೆಲವೊಂದು ಕೆಲಸಗಳು ಬಾಕಿ ಇದೆ. ಇನ್ನೂ ಕೂಡ ಕಂಪ್ಲೀಟ್ ಅಂತ ಹೇಳಿ ಅಂದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ. ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳು ಬಾಕಿ ಇದೆ. ನಾನು ಬೆಳಗ್ಗೆನೇ ಇಲ್ಲಿ ಬಟ್ಟೆಯನ್ನು ನೆನೆಸಿ ಇಡ್ತಾ ಇದ್ದೇನೆ. ಮಕ್ಕಳೆಲ್ಲ ಸ್ವಲ್ಪ ಮಣ್ಣಲ್ಲೆಲ್ಲ ಆಟ ಆಡಿದ್ರು, ಹಾಗೆ ಬಟ್ಟೆ ಎಲ್ಲ ಚೆಂದ ಮಾಡಿ ನೆನಿಲಿ ಅಂತ ಹೇಳಿ. ಕೆಲವೊಮ್ಮೆ ನಾನು ವಾಷಿಂಗ್ ಮಿಷಿನಿಗೆ ಹಾಕಿಬಿಡ್ತೇನೆ, ಸುಸ್ತಾಗಿರ್ತದೆ. ಯಾಕೆಂತ ಹೇಳಿದರೆ ಎಲ್ಲಿ ಹೋದರೂ ಕೂಡ ನಮ್ಮ ಕೆಲಸ ಇದ್ದದ್ದೇ ಅಲ್ವ, ತಾಯಂದ್ರ ಕೆಲಸ. ಇಬ್ಬರು ಮಕ್ಕಳು, ಅದು ಸ್ಪೆಷಲ್ ಇಬ್ಬರು ಮಕ್ಕಳು ಮನೆಯಲ್ಲಿರುವಾಗ, ಅಂದರೆ ಒಂದು ಶಾಲೆಗೆ ಹೋದರೆ ಪರವಾಗಿಲ್ಲ, ಇನ್ನೊಂದನ್ನು ನೋಡೋದು, ಎರಡೂ ಒಟ್ಟಿಗೆ ಇರುವಾಗ ಆಗಾಗ ಹೊಡೆದಾಡ್ತಾ ಇರ್ತಾರೆ. ಈಗಂತೂ ಚಿಕ್ಕವನು ತುಂಬ ಜೋರಿದ್ದಾನೆ,
ದೊಡ್ಡವನು ಸ್ವಲ್ಪ ಮಲಗಿದರೆ ಸಾಕು, ಅವನ ಹೊಟ್ಟೆ ಮೇಲೆ ಕೂತ್ಕೊಂಡು ಅವನ ಮುಖಕ್ಕೆ ಹೊಡಿತಾನೆ ಹೋಗಿ. ಹಾಗೆ ಇವನಿಗೆ ಜೋರು ನೋವಾದರೆ ಇವನು ಸಹ ಹೊಡಿತಾನೆ. ಹಾಗೆ ನೋಡ್ತಾನೆ ಇರಬೇಕು ಚಿಕ್ಕವ ಯಾವುದರಲ್ಲಿ ಅವನು ಹೋಗಿ ನಮ್ಮ ಮಾಡ್ಯುಲರ್ ಕಿಚನ್ ಇದು ಡ್ರಾವರ್ಸ್ ಇದೆ ಅಲ್ಲ, ಅದರಲ್ಲಿ ನಾವು ಸ್ಪೂನ್ಸ್ ಕಟ್ಲರೀಸ್ ಇದೆಲ್ಲ ಇಟ್ಟಿದ್ದೇವಲ್ಲ, ಅದನ್ನೆಲ್ಲ ತೆಕ್ಕೊಂಡು ಬಂದು ಇವನಿಗೆ ಹೊಡಿತಾನೆ. ಅಂದರೆ ಪರ್ಪಸ್ಲಿ ಅಲ್ಲ, ಆಟ ಆಡುವಂಥದ್ದು. ಅವನು ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ಸಹ ಹೊಡೆದು ಬಿಡ್ತಾನೆ. ಹಾಗೆ ತುಂಬ ಹೆದರಿಕೆ ನನಗೆ, ನಾನು ನೋಡ್ತಾನೆ ಇರ್ತೇನೆ. ಅವನು ಸ್ವಲ್ಪ ಹೊತ್ತು ಮಲಗಿದರೆ ಮಾತ್ರ ನಾನು ನನ್ನ ಕೆಲಸ ಮಾಡುವಂಥದ್ದು. ಮತ್ತು ಈ ಟೈಮ್ನಲ್ಲಿ ಕೇಕ್ ಆರ್ಡರ್ಸ್ ಕೂಡ ಇದೆ. ಕರೆಂಟ್ ಬಂದಾಗ ಫಾಸ್ಟಾಗಿ ಕೇಕಿದು ಕೆಲಸ ಕೂಡ ನಾನು ಮಾಡ್ಕೊಳ್ತಾ ಇರ್ತೇನೆ. ನಾನಿವತ್ತು ಬೆಳಿಗ್ಗೆನೇ ಒಂದು ಕೆಲಸ ಮಾಡಿದ್ದು ಅಂತ ಹೇಳಿದರೆ ಬಿಲ್ಡಿಂಗ್ ಬ್ಲಾಕ್ಸ್. ನಾವು ಮೊನ್ನೆ ಡಿಮಾರ್ಟಿಗೆ ಹೋಗಿದ್ವಿ, ಅದರದ್ದೇನು ನಾನು ಶೂಟ್ ಮಾಡಲಿಲ್ಲ. ಒಂದು 22nd ಆ ರೀತಿಯಲ್ಲಿ 23rd ನಾವು ಹೋಗಿದ್ವಿ ಡಿಮಾರ್ಟಿಗೆ. ಸ್ವಲ್ಪ ಎಲ್ಲ ವಸ್ತುಗಳು ಬೇಕು, ಅಂದರೆ ರೀಸ್ಟಾಕಿಂಗ್ ಮಾಡಲಿಕ್ಕೆ ಇರ್ತದೆ ಶಾಲೆ ಶುರುವಾಗಲಿಕ್ಕೆ ಮುಂಚೆ. ಸ್ಟೇಷ್ನರಿ ಐಟಮ್ಸ್ ಅಂತೂ ಅಲ್ಲ, ಬೇರೆ ಎಲ್ಲ ಕೆಲವೊಂದು ಅಗತ್ಯದ ಐಟಮ್ಸನ್ನು ರೀಸ್ಟಾಕ್ ಮಾಡಲಿಕ್ಕಿತ್ತು. ಹಾಗೆ ಹೋದಾಗ ಟಾಯ್ಸ್ ಬೇಕು ಅಂತ ಹೇಳಿ ಬಿಲ್ಡಿಂಗ್ ಬ್ಲಾಕ್ಸ್ ಅವನ ಹತ್ರ ತುಂಬ ಉಂಟು. ಆದರೆ ಸಹ ಟಾಯ್ಸಲ್ಲಿ ಒಂದು ಟ್ರಕ್ ರೀತಿಯಲ್ಲಿ ಮಾಡಿ ಇಟ್ಟಿದ್ರು ಅಲ್ಲಿ ಡಿಮಾರ್ಟಲ್ಲಿ, ಚೆಂದ ಮಾಡಿ ಪ್ಲಾಸ್ಟಿಕ್ ಒಳಗೆ ಫುಲ್ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಟ್ರಕ್ ಇತ್ತು. ಮನೆಗೆ ತಂದು ಅದನ್ನು ಒಮ್ಮೆ ಓಪನ್ ಮಾಡಿದ ನಂತರ ಉಂಟಲ್ಲ, ಅವನಿಗೆಲ್ಲ ನನಗೇ ಅದನ್ನು ಟ್ರಕ್ ಆಗಿ ಮಾಡಿ ಅದರಲ್ಲಿ 2-3 ಡ್ರೈವರ್ಸನ್ನು ಕೂತ್ಕೊಳ್ಳಿಸಲಿಕ್ಕೆ ನನಗೆ ಆಗಲಿಲ್ಲ. ಹಾಗೆಯೇ ಅದು ಹಾಗೇ ಇತ್ತು, ಆಟ ಆಡ್ತಾ ಇದ್ದ. ಎಲ್ಲ ಕಡೆ ಹರಡುವುದಲ್ಲ ಬಿಲ್ಡಿಂಗ್ ಬ್ಲಾಕ್ಸ್, ಅದಕ್ಕೆ ಬೇಗನೆ ನಾನು ಅದನ್ನು ಪ್ಲಾಸ್ಟಿಕಲ್ಲಿ ಹಾಕಿ ಬೀಗ ಹಾಕಿ ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ದಿನ ನಂತರನೇ ತೆಗೆದುಕೊಳ್ಳುವಂಥದ್ದು, ಆಗ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಅತ್ತೆ ಸ್ವಲ್ಪ ಗಿಡ ತಂದಿದ್ರು ನಿನ್ನೆ ಮನೆ ಹತ್ರ ಹೋದಾಗ. ತುಂಬ ಜನ ಕೇಳ್ತಾ ಇದ್ದೀರಾ ಹಳೆ ಮನೆ ಎಂತ ಮಾಡಿದ್ರಿ ಅಂತ ಹೇಳಿ. ಹಳೆ ಮನೆ ಹಾಗೇ ಉಂಟಾಯ್ತಾ, ಎಲ್ಲದು ಹಾಗೇ ಉಂಟು. ಅಲ್ಲಿ ಕೂಡ ನಾವು ಬರ್ತಾ ಇರ್ತೇವೆ ದಿನದಲ್ಲಿ. ಹೆಚ್ಚಾಗಿ ಹಸ್ಬೆಂಡ್ ಆಗಿರ್ಬೋದು ಅವರು ಹೋಗ್ತಾ ಇರ್ತಾರೆ ಡೈಲಿ ಅಲ್ಲಿಗೆ. ಅದು ಕೂಡ ಮನೆ ಅಲ್ವಾ. ಮತ್ತು ಇಲ್ಲಿಂದ 5 to 6 minutes ಅಷ್ಟೇ ಇರುವಂಥದ್ದು, ಹೆಚ್ಚೇನೂ ಇಲ್ಲ, ದೂರ ಇಲ್ಲ. ಹಾಗೆ ನಮ್ಮ ತೋಟ ಎಲ್ಲ ಅಲ್ಲಿ ಇರೋದ್ರಿಂದ ನಾವು ಡೈಲಿ ಹೋಗ್ತಾ ಇರ್ತೇವೆ, ಆಲ್ಮೋಸ್ಟ್ ಡೈಲಿ. ಅತ್ತೆಯವರೆಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಹೋದರೆ ಉಳಿದವರೆಲ್ಲ ಹೋಗ್ತಾನೆ ಇರ್ತಾರೆ, ಅಲ್ಲೇ ಇರುವಂಥದ್ದು. ಹಾಗಾಗಿ ಮನೆ ಹಾಗೇ ಉಂಟು, ಎಲ್ಲದೂ ಕೂಡ ಹಾಗೇ ನಡೀತಾ ಉಂಟು. ಅಲ್ಲಿ ಸಹ ಜನ ಒಂದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ಮಾತ್ರ. ಮತ್ತು ಅಲ್ಲಿ ಸ್ಟೇ ಕೂಡ ಮಾಡ್ತಾರೆ ಇಲ್ಲಿಂದ ಹೋಗಿ. ಸೊ ಹಾಗೆ ಆ ಮನೆ ಕೂಡ ಫಂಕ್ಷನಲ್ಲೇ ಇದೆ. ಬೇರೆ ಏನು ಅಂದರೆ ಡೆಮೊಲಿಷ್ ಮಾಡೋದಾಗಿರ್ಬೋದು ಅಥವಾ ಬಾಡಿಗೆ ಕೊಡೋದಾಗಿರೋ ಆ ರೀತಿ ಏನು ಮಾಡಲಿಲ್ಲ, ನಾವು ಯೂಸ್ ಮಾಡ್ತಾನೆ ಇದ್ದೇವೆ. ಇನ್ನೂ ಕೂಡ ನಮ್ಮದು ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲೇ ಉಂಟು. ಹಾಗೆ ಮಗು ಎದ್ದ ಕೂಡಲೇ ಸ್ವಲ್ಪ ಹೊತ್ತು ಮಕ್ಕಳನ್ನು ಪ್ಯಾಂಪರ್ ಮಾಡೋದ್ರಿಂದ ಅವರಿಗೆ ಏನೋ ಒಂದು ರೀತಿಯ ಖುಷಿ ಅಲ್ವ, ಮತ್ತು ಸೇಫ್ ಅಂತ ಹೇಳಿ ಫೀಲ್ ಆಗ್ತದೆ. ಹಾಗೆ ಆದಷ್ಟು ನಾನು ಅವನನ್ನು ಪ್ರೀತಿ ಮಾಡ್ತೇನೆ. ಮತ್ತು ನನಗೆ ನನ್ನ ಕೆಲಸ ಅಂತ ಸ್ಟಾರ್ಟ್ ಆದ ನಂತರ ಟೈಮ್ ಆಗೋದಿಲ್ಲ, ಹಾಗಾಗಿ ಆದಷ್ಟು ಪ್ರೀತಿ ಮಾಡುವಂಥದ್ದು. ಮತ್ತು ಈ ರೀತಿ ಮಕ್ಕಳ ಜೊತೆ ಆಟ ಆಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಸಹ ಹೆಚ್ಚಾಗ್ತದೆ. ಮತ್ತು ರೆಗ್ಯುಲರಾಗಿ ಬರೋ ಕ್ವೆಶ್ಚನ್ ಅಂತ ಹೇಳಿದರೆ ಫೀಡಿಂಗ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿ. ಹೌದು, ಮಾಡಿಸ್ತಾ ಇದ್ದೇನೆ. ನಾನೀಗ 6th month ಪ್ರೆಗ್ನೆಂಟ್, ನನಗೆ 6 months ರನ್ನಿಂಗ್. ಮತ್ತು ಕೂಡ ನಾನಂದರೆ ಏನೂ ತೊಂದರೆ ಆಗದೇ ಇದ್ದರೆ ಆಫ್ಟರ್ ಡೆಲಿವರಿ ಕೂಡ ನಾನು ಇವನಿಗೆ ಬ್ರೆಸ್ಟ್ ಫೀಡಿಂಗನ್ನು ಕೊಡ್ತೇನೆ. ಯಾಕಂದರೆ 2 ವರ್ಷ ಕೂಡ ಆಗಲಿಲ್ಲ ಇನ್ನೂ ಸಹ. ಇಷ್ಟರವರೆಗೆ ನನಗೆ ಏನು ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಈಗ ಬರುವಂಥದ್ದು 5 months ನಂತರ ಅವನಿಗೆ ಸಿಗುವಂಥದ್ದು ಕೂಡ ಕೊಲೆಸ್ಟ್ರಾಲ್ ಮಿಲ್ಕ್. ಮತ್ತು ನೆಕ್ಸ್ಟ್ ಬೇಬಿಗೆ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಗೈನಕಾಲಜಿಸ್ಟ್ ಹತ್ರ ಕೇಳಿ ನಾನು ಬ್ರೆಸ್ಟ್ ಫೀಡಿಂಗನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಮತ್ತೇನು ಗೊತ್ತಾ, ಹೆದರಬಾರ್ದು. ಮೇಯ್ನಾಗಿ ನಮ್ಮಿಂದ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಆಗುತ್ತೆ. ಯಾರೋ 4 ಜನ ಏನೋ ಹೇಳಿದರು, ಆ ರೀತಿಯಲ್ಲಿ ಯೋಚನೆ ಮಾಡಿ ಅವ್ರದ್ದೆಲ್ಲ ಕೇಳಿದರೆ ಆಗೋದಿಲ್ಲ. ನಮ್ಮ ಬಾಡಿಯನ್ನು ನಾವು ಟ್ರಸ್ಟ್ ಮಾಡಿದರೆ ಮಾತ್ರ ಆಗುವಂಥದ್ದು. ನನಗೆ ಬ್ರೆಸ್ಟ್ ಫೀಡಿಂಗ್ ಮಾಡಲಿಕ್ಕೆ ಆಗ್ತದೆ. 2 ಮಕ್ಕಳನ್ನು ಕೂಡ ನಾನು ಬ್ರೆಸ್ಟ್ ಫೀಡ್ ಮಾಡಿಸ್ತೇನೆ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ, ಆದರೆ ಮಾತ್ರ ಆಗ್ತದೆ. ನಾನು ಅಯ್ಯೋ ಆಗಲ್ಲ ಅಂತ ಹೇಳಿದರೆ ಆಗೋದೇ ಇಲ್ಲ. ಮತ್ತು ಸೊ ಹಾಗೆ ಈಗ ಅಂದರೆ ಹೆಚ್ಚು ಮಿಲ್ಕ್ ಅಂತ ಏನು ಅವನಿಗೆ ಸಿಗೋದಿಲ್ಲ, ಅದರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ನೈಟ್ ಮಲಗಲಿಕ್ಕೆ ಮುಂಚೆ ನಾನು ಅವನಿಗೆ ಒಮ್ಮೆ ಈ ಪ್ಯಾಕೆಟ್ ಹಾಲು ಉಂಟಲ್ಲ, ಅದನ್ನು 1 ಬಾಟಲಷ್ಟು ಕೊಡ್ತೇನೆ. ಒಂದು ಚಿಕ್ಕ ಬಾಟಲಲ್ಲಿ 1 ಬಾಟಲಷ್ಟು ಕೊಡ್ತೇನೆ. ಅದಂದರೆ ಅವನಿಗೀಗ ನೈಟ್ ಮಾತ್ರ 1 ಟೈಮ್ ಕೊಡುವಂಥದ್ದು. ಅದರಲ್ಲಿ ಕೂಡ ಅವನಿಗೆ ನಂದಿನಿಯ ಗ್ರೀನ್ ಪ್ಯಾಕೆಟ್ ಉಂಟಲ್ಲ, ಅದು ಮಾತ್ರ ಇಷ್ಟ ಆಗುವಂಥದ್ದು. ಸೊ ಅದನ್ನು ಮಾತ್ರ ಕೊಡುವಂಥದ್ದು. ಅದನ್ನು ಕುಡಿದು ಮಲಗ್ತಾನೆ. ಇಲ್ಲಾದರೆ ಅವನಿಗೇನಾಗ್ತದೆ ಅಂತ ಹೇಳಿದರೆ ಮಧ್ಯದಲ್ಲಿ ಎಚ್ಚರ ಆಗ್ತದೆ ಅಲ್ವ, ಆಗ ನನ್ನ ಕೂಡ ನಿದ್ದೆ ಹಾಳಾಗ್ತದೆ. ಆದರೂ ಕೂಡ ಎದ್ದೇಳ್ತಾನೆ. ಬ್ರೆಸ್ಟ್ ಫೀಡಿಂಗಲ್ಲಿರುವ ಮಕ್ಕಳು ಹಾಗೆಯೇ. ಬಟ್ ಸ್ಟಿಲ್ ಅವನ ಒಂದು ಹಕ್ಕಲ್ವ ಒಂದು ಬ್ರೆಸ್ಟ್ ಮಿಲ್ಕ್ ಅನ್ನುವಂಥದ್ದು. ಅವನಿಗೆ ಇಷ್ಟ ಬರುವಷ್ಟು ಟೈಮು ಕುಡಿಯುವಂಥದ್ದು.
ಈಗ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಸೆಕೆಂಡರಿ ಆಗುವಂಥದ್ದು. ಬಟ್ ಮೇಯ್ನಾಗಿ ನನಗೆ ಅವನಿಗೆ ಫೀಡ್ ಮಾಡಬೇಕಂತ ಉಂಟು. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅವನ ಹಕ್ಕನ್ನು ನನಗೆ ಅವನಿಂದ ದೂರ ಮಾಡಲಿಕ್ಕೆ ಬೇಡ. ಸೊ ನಾನು ಎಷ್ಟರವರೆಗೆ ಆಗ್ತದೆ ಅಷ್ಟರವರೆಗೆ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡಿಯೇ ಮಾಡ್ತೇನೆ. ನನಗೇನು ಕಾಂಟ್ರಾಕ್ಷನ್ಸ್ ಆಗಿರ್ಬೋದು, ಬೇರೆ ಏನು ರಿಸ್ಕ್ ಅಂತ ಏನು ಹೇಳಲಿಲ್ಲ ಡಾಕ್ಟರ್. ಸೊ ಅಷ್ಟರವರೆಗೆ ನಾನು ಬ್ರೆಸ್ಟ್ ಫೀಡಿಂಗನ್ನು ಕೊಡ್ತೇನೆ. ಇಲ್ಲಿ ನನಗೆ ಇವತ್ತು 2 ಕೇಕ್ ಆರ್ಡರ್ಸ್ ಇದೆ ನಾಳೆಗೆ. ಸೊ ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದದಷ್ಟೇ. ಹಸ್ಬೆಂಡ್ ಕೂಡ ಹೇಳಿದರು ಇನ್ನೊಂದು ಕೇಕ್ ಆರ್ಡ್ರ್ ಇದೆ ಅಂತ ಹೇಳಿ. ಸೊ ಎಲ್ಲದನ್ನು ಕೂಡ ನಾನು ಒಟ್ಟಿಗೆ ಇವಾಗ ಇಟ್ಟಿದ್ದೇನೆ. ಮತ್ತು ಇಬ್ಬರನ್ನು ಕೂಡ ಇಲ್ಲಿ ಇಟ್ಕೊಳ್ಳುವಂಥದ್ದು. ಯಾಕೆಂದರೆ ಚಿಕ್ಕವ ಸ್ವಲ್ಪ ಲೂಟಿ ಇರೋದ್ರಿಂದ ಬೇರೆ ಏನಾದರೂ ಒಂದು ಕೆಲಸ ಮಾಡಿಬಿಡ್ತಾನೆ, ಮತ್ತು ಕರೆಂಟಿದು ವಯರೆಲ್ಲ ಇದೆಯಲ್ಲ ಅದನ್ನೆಲ್ಲ ಎಳೆದು ಬಿಡ್ತಾನೆ ಅಂತ ಹೇಳಿ ಕೇಕ್ ಮಾಡುವಾಗ ನಾನು ಅವನನ್ನು ಇಲ್ಲಿಯೇ ತಂದಿಟ್ಕೊಳ್ತೇನೆ. ಅವನೆಷ್ಟು ಲೂಟಿ ಅಂತ ಹೇಳಿದರೆ, ಈಗ ನೋಡಿದ್ರಲ್ಲ ನೀವು ಇದೇ ವಿಡಿಯೋದಲ್ಲಿ ಡೋರನ್ನು ಕ್ಲೋಸ್ ಮಾಡಿ ಲ್ಯಾಚ್ ಕೂಡ ಹಾಕಿದ್ದಾನೆ. ಹಾಕಲಿಕ್ಕೆ ಕೂಡ ಹಾಕ್ತಾನೆ, ತೆಗಿಲಿಕ್ಕೆ ಕೂಡ ತೆಗಿತಾನೆ. ಎಲ್ಲಿಯಾದರೂ ನಾವು ಒಳಗೆ ಇಲ್ಲದೇ ಇದ್ದರೆ ಹೊರಗೆಯಿಂದ ನಾವು ಹೊರಗೆ ಇರುವಾಗ ಲ್ಯಾಚ್ ಹಾಕಿ ಒಮ್ಮೆಲೆ ಅವನಿಗೆ ಹೆದರಿಕೆ ಆಯ್ತಾದರೆ, ಪ್ಯಾನಿಕ್ ಆದರೆ ಮಕ್ಕಳು ಮತ್ತು ಅವರಿಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆಟಾಡ್ತಾದರೆ ಹಾಕಲಿಕ್ಕೆ ಸಹ ಹಾಕ್ತಾರೆ, ತೆಗಿಲಿಕ್ಕೆ ಸಹ ತೆಗಿತಾರೆ. ಬಟ್ ಅಗತ್ಯ ಇರುವಾಗ ಅದು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ನಮ್ಮ ಸಿಯೋನೇ ಆಗಿರ್ಬೋದು, ನನಗೆ ಸ್ವಲ್ಪ ದೊಡ್ಡವನಾದ ನಂತರ 3 ವರ್ಷದ ನಂತರ ಕೂಡ ಅವನು ನನ್ನನ್ನು ಬಾತ್ರೂಮಲ್ಲಿ ಬೆಡ್ರೂಮಲ್ಲೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾನೆ. ಮತ್ತು ನಾನು ಫೋನ್ ಇದ್ದದ್ರಿಂದ ಅತ್ತೆಗೆ ಫೋನ್ ಮಾಡಿ, ಈವನ್ ನಾನು ಬಾತ್ರೂಮಿಗೆ ಹೋಗುವಾಗ ಕೂಡ ಫೋನನ್ನು ತಗೊಂಡೋಗಿ ವಿಂಡೋ ಮೇಲೆ ಇಟ್ಟು ಬಿಡ್ತಿದ್ದೆ. ಯಾಕೆಂದರೆ ಮಕ್ಕಳನ್ನು ಯಾವತ್ತೂ ಕೂಡ ನಂಬಲಿಕ್ಕಾಗೋದಿಲ್ಲ. ಒಮ್ಮೆ ಹಾಗೆ ನನ್ನ ಬೆಡ್ರೂಮಲ್ಲಿ ಸಿಯೋನ್ ಲಾಕ್ ಮಾಡಿದ್ದ, ಅಂದರೆ ಬಾಗಿಲನ್ನು ಎಳೆದು ಲಾಕ್ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತು ಅತ್ತೆಗೆ ಕಾಲ್ ಮಾಡಿ ಅತ್ತೆ ಬಂದು ಡೋರನ್ನು ಅನ್ಲಾಕ್ ಮಾಡಿದಂಥದ್ದು. ಸೊ ಅಂಥ ರಿಸ್ಕ್ ಬೇಡ ಅಂತ ಹೇಳಿ. ಮತ್ತು ಈ ಮನೆ ಅಂದರೆ ಅಲ್ಲೇ ರೀತಿಯ ಮನೆ ಅಲ್ಲ ಅಲ್ಲಿ ಆದರೆ ಎಲ್ಲಿಯಾದರೂ ಮಕ್ಕಳು ಸಿಕ್ಕಾಕೊಂಡ್ರೆ ಹಂಚು ತೆಗೆದು ಕೂಡ ಒಳಗೆ ಬರ್ಬೋದು. ಬಟ್ ಇಲ್ಲಿ ಹಾಗೆ ಅಲ್ಲ. ಸೊ ಹಾಗೆ ಆದಷ್ಟು ಸೇಫಾಗಿರಲಿಕ್ಕೆ ಅಂತ ಹೇಳಿ ಎಲ್ಲಿ ಹೋಗ್ತೇನೆ ಅಲ್ಲಿಗೆ ಕರ್ಕೊಂಡು ಹೋಗುವಂಥದ್ದು. ಈವನ್ ಸ್ನಾನ ಮಾಡುವಾಗ ಕೂಡ ನಾನು ಚಿಕ್ಕದನ್ನು ಕರ್ಕೊಂಡೇ ಹೋಗೋದು. ಏಕೆಂದರೆ ಹೊರಗಡೆಯಿಂದ ಬೋಲ್ಟ್ ಹಾಕಿಬಿಡ್ತಾನೆ. ಒಳಗಿಂದ ಅದು ಸ್ವಲ್ಪ ಮೇಲೆ ಇದೆ, ಎತ್ತರದಲ್ಲಿದೆ, ಆಗೋದಿಲ್ಲ. ಬಟ್ ಹೊರಗೆಯಿಂದ ಗ್ಯಾರಂಟಿ ಹಾಕಿಬಿಡ್ತಾನೆ. ಅಥವಾ ಬೆಡ್ರೂಮಿದ್ದೇ ಲಾಕ್ ಹಾಕಿಬಿಟ್ರೆ ಅಂತ ಹೇಳಿ ಕರ್ಕೊಂಡೇ ಹೋಗುವಂಥದ್ದು. ಹಸ್ಬೆಂಡ್ ಇದ್ದರೆ ಅವ್ರ ಹತ್ರ ಬಿಡ್ತೇನೆ. ಇವರಿಬ್ಬರ ಮಧ್ಯೆ ಪ್ರೀತಿ ಒಳ್ಳೆಯದಾಗಿ ಉಂಟಾಯ್ತಾ ಅಂದರೆ, ನಾನು ಕೆಲವೊಮ್ಮೆ ಹೇಳ್ತೇನೆ, ಅಂದರೆ ಸುಮ್ಮನೆ ಹೇಳುವಂಥದ್ದು. ಚಿಕ್ಕವ ತುಂಬ ಉಪದ್ರ ಮಾಡುವಾಗ ನಾನು ಯಾರಿಗಾದರೂ ಕೊಡುವ ಅಂತ ಹೇಳಿದ್ದು ನಾನು ಸಿಯೋನ್ ಹತ್ರ. ಇಲ್ಲೆಲ್ಲ ಬೇಡ ಅಂತ ಹೇಳಿ. ಅಂದರೆ ಮೊನ್ನೆ ನಾನು ಜಸ್ಟ್ ಚೆಕ್ ಮಾಡಲಿಕ್ಕೆ ಅಂತ ಹೇಳಿ ಸಿಯೋನಿಗೆ ಅವನು ನೋವು ಮಾಡಿದ ಹಾಗೆ ನಾನು ಅವನಿಗೆ ಹೇಳಿದೆ, ಅವನು ನೋವು ಮಾಡ್ತಾನಲ್ಲ, ಅವನನ್ನು ಯಾರಿಗಾದರೂ ಕೊಡುವ, ನಮ್ಮ ಕಸಿನ್ ಮನೆಗೆ ಕೊಡುವ ಅಂತ ಹೇಳಿದೆ. ಅವ್ರು ಸಾಕ್ತಾರೆ ಅಂತ ಹೇಳಿ, ಅವರಿಗೆ ಬೇಕಂತೆ ಅಂತ. ಬೇಡ ನನಗೆ ಬೇಕು, ಅವನು ಚಿಕ್ಕವನಲ್ಲ, ಅವನಿಗೆ ಗೊತ್ತಾಗೋದಿಲ್ಲ ಅಲ್ಲ ಹಾಗೆ ಅಂತ ಹೇಳ್ದ. ಸೊ ಅದನ್ನು ಅವನು ಆ ಮೊಮೆಂಟಲ್ಲಿ ಅಂದರೆ ಅವನು ಯೋಚನೆ ಮಾಡಲಿಲ್ಲ. ಬಟ್ ನೆಕ್ಸ್ಟ್ ಮೊಮೆಂಟಲ್ಲಿ ಅವನು ಯೋಚನೆ ಮಾಡಿದೆ, ಚಿಕ್ಕದೆಲ್ಲ ಇರಲಿ ಅಂತ ಹೇಳಿ. ಇವನು ಕಾಯ್ತಾ ಇರುವಂಥದ್ದು ಯಾವಾಗ ಬೇಬಿ ಮೂಮೆಂಟ್ ಆಗ್ತದೆ ಅಂತ ಹೇಳಿ. ಮತ್ತು ಹೊಟ್ಟೆ ಹತ್ರ ಬಂದು ಜೋರು ಬೊಬ್ಬೆ ಹಾಕೋದು. ಹಾಗೆ ನಾನು ಅವನನ್ನು ದೂರ ಕಳಿಸಿದ್ದೇನೆ. ಅವನು ಹೋದ ಕೂಡಲೇ ನೋಡಿ ಅವನು ಮಾತಾಡಿದ್ದಕ್ಕೆ ರೆಸ್ಪಾಂಡ್ ಮಾಡಿದ ಹಾಗೆಯೇ ಮಗು ಮೂವ್ ಮಾಡಿದೆ. ಈಗ ಏನಿದ್ರು ಕೂಡ ಈ ಹೊಟ್ಟೆ ಒಳಗೆ ಬಟರ್ಫ್ಲೈ ಯಾವ ರೀತಿಯಲ್ಲಿ ಮೂವ್ ಆಗ್ತದೆ ಅಷ್ಟೇ ಗೊತ್ತಾಗುವಂಥದ್ದು. ಇನ್ನು ನೆಕ್ಸ್ಟ್ ಮಂತಿಂದ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಕಿಕ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಬಟ್ ಇದು ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿರುವಂಥದ್ದು. ಅಂದರೆ ಜಸ್ಟ್ ನನ್ನ ಕೈಯಲ್ಲಿ ಮೊಬೈಲ್ ತದಿಂದ ನಾನು ಸಿಯೋನ್ ಹತ್ರ ಹೇಳಿದ್ದೆ, ಇದು ಆ್ಯಕ್ಚುಲಿ ವೀಡಿಯೋಗೆ ಅಂತ ಹೇಳಿ ನಾನು ತೆಗೆದಂಥದ್ದಲ್ಲ, ಸಿಯೋನಿಗೆ ತೋರಿಸಲಿಕ್ಕೆ ಅಂತ ಹೇಳಿ. ಅಂದರೆ ಅವನಿಗೆ ಈಗ ಕಿವಿ ಇಡುವಾಗ ಅದು ಗೊತ್ತಾಗೋದಿಲ್ಲ. ಅಂದರೆ ಜಸ್ಟ್ ಹಾಗೆ ಮೈನರ್ ಒಂದು ಮೂಮೆಂಟ್ ಆಗಿರೋದ್ರಿಂದ, ಚಿಕ್ಕ ಒಂದು ಮೂಮೆಂಟ್ ಆಗಿರೋದ್ರಿಂದ ಗೊತ್ತಾಗೋದಿಲ್ಲ. ತುಂಬ ಸಾಫ್ಟ್ ಮೂಮೆಂಟ್ ಅಲ್ಲ. ಹಾಗಾಗಿ ಅವನಿಗೆ ವಿಡಿಯೋ ತೆಗೆದು ತೋರಿಸ್ತೇನೆ ಅಂತ ಹೇಳಿದ್ದೆ ನಾನು. ನನ್ನ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಇವನು ಬೇರೆ ಏನಾದರೂ ತಗೊಂಡು ಬಂದು ನಾವು ಫೋನಲ್ಲಿ ಮಾತಾಡ್ತೇವಲ್ಲ ಹಾಗೆ ಕಿವಿಗೆ ಇಟ್ಕೊಂಡು ಮಾತಾಡೋದಿಲ್ಲ, ಜಸ್ಟ್ ಸೌಂಡ್ಸ್ ಎಲ್ಲ ಮಾಡ್ತಾನೆ. ಇವತ್ತು ಮಧ್ಯಾಹ್ನ ಎಲ್ಲ ಮಳೆ ಇತ್ತು. ಹಾಗೆ ನಾನು ಒಂದು ಈವ್ನಿಂಗ್ ಟೈಮ್ ಆಗುವಾಗ ನಮ್ಮ ನೇಬರ್ ಮನೆಗೆ ಹೊರಟಿದ್ದೇನೆ. ನೇಬರ್ ಅಂತ ಹೇಳಿದರೆ ಇವರು ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ಲಿಕ್ಕಿದ್ದಾರಲ್ಲ, ಸೊ ಅವರ ಮನೆಗೆ ಅಂತ ಹೇಳಿ ಹೊರಟಿದ್ದೇವೆ. ಜಸ್ಟ್ ಅಲ್ಲಿ ಹೋಗಿ ಒಮ್ಮೆ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿ ಬರುವ, ಅವ್ರದ್ದೊಂದು ಮುಖ ತೋರಿಸುವ ಅಂತ ಹೇಳಿ. ಯಾಕೆಂದರೆ ನಾಳೆಯಿಂದ ಸ್ಕೂಲ್ ಬಸ್ಸಲ್ಲಿ ಹೋಗ್ಲಿಕ್ಕಿದ್ದಾನಲ್ಲ. ಇದಕ್ಕಿಂತ ಮುಂಚೆ ಸಹ ಅವನು ಮಾತಾಡಿದಾನಂತೆ ಅವ್ರ ಹತ್ರ. ಅಂದರೆ ಇಲ್ಲಿ ಮನೆ ಕಟ್ಟುವಾಗ ಎಲ್ಲ ಹಸ್ಬೆಂಡ್ ವೃತ್ತಿಗೆ ಬರ್ತಾ ಇದ್ದ ಅವನು. ಮತ್ತು ಅಲ್ಲಿ ಕೂಡ ಅವರು ಅಂದರೆ ಬಸ್ ಕಂಡಕ್ಟರ್ ಆಗಿರೋದ್ರಿಂದ ಅಲ್ಲಿ ಸಹ ಸ್ಕೂಲ್ ಹತ್ತಿರ ಸಹ ನೋಡಿ ಗೊತ್ತಂತೆ. ಹಾಗೆ ಮಾತಾಡಲಿಲ್ಲ, ಜಸ್ಟ್ ನೋಡಿದ ಗಾಡಿದ ಅಷ್ಟೇ. ಹಾಗೆ ಇವತ್ತು ಹಸ್ಬೆಂಡ್ ಕೂಡ ಇರಲಿಲ್ಲ. ನಮಗೆ ಹಾಲು ಖಾಲಿಯಾಗಿತ್ತು, ಮೊನ್ನೆ ತಂದಂಥದ್ದು ಹಸ್ಬೆಂಡ್. ಮತ್ತು ಸ್ಕೂಟರ್ ಇದೆ, ಹೋಗ್ಬೋದು ನನಗೆ. ಆದರೆ ನನಗೆ ಈ ಮಳೆಗೆ ಹೋಗಲಿಕ್ಕೆ ಉದಾಸೀನ ಆಯಿತು, ಹಾಗೆ ನಾನು ಹೋಗಲಿಲ್ಲ.
ಹಾಗೆ ಸ್ವಲ್ಪ ಹಾಲು ಇಲ್ಲದೇ ಮಗುವಿಗೆ ಜಸ್ಟ್ ಪ್ಯಾನ್ ಕೇಕನ್ನು ಮಾಡಿಕೊಟ್ಟೆ. ಅವನಿಗೆ ಇಷ್ಟನೇ ಆಗಲಿಲ್ಲ ಅದು, ಯಾಕೆಂದರೆ ನಂತರ ಸ್ವಲ್ಪ ಕ್ರೀಮ್ ಚೀಸ್ ಇತ್ತು, ಅದನ್ನೇ ಹಾಕಿದೆ, ಸ್ವಲ್ಪ ಪನ್ನೀರ್ ಟೈಪಲ್ಲಿದ್ದಂಥದ್ದು. ಸೊ ಅದು ಹಾಕಿದ ಅವನಿಗೆ ಇಷ್ಟ ಆಗಲಿಲ್ಲ, ಸ್ವಲ್ಪ ಮಾತ್ರ ತಿಂದಿದ್ದ ಅವನು. ಈ ಬನಾನಾ ಮತ್ತು ಎಗ್ಗೆಲ್ಲ ಹಾಕಿ ಮಾಡ್ತೇನಲ್ಲ ಸೇಮ್. ಅದಾಗಿ ಒಂದು 10 ನಿಮಿಷ ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೆ. ನನಗೆ ಕೂಡ ಜೋರು ಹಸಿವಾಗಿತ್ತು ಇವತ್ತು, ತುಂಬ ಜೋರು ಅಂದರೆ ತುಂಬ ಜೋರು ಹಸಿವು. ಇಡ್ಲಿ ತುಂಬ ಗ್ಯಾಸ್ಟ್ರಿಕ್ ಆಗೋದ್ರಿಂದ ನನಗೇನು ತಿನ್ನಲಿಕ್ಕೆ ಸಾಕ್ತಾ ಇರಲಿಲ್ಲ. ಅದಾದ ನಂತರ ಹಾಗೆ ನಾನು ಹಾಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಹಾಲು ತಂದರೆ ನನಗೆ ಕಾಫಿ ಕುಡಿಬೇಕಂತ ಹೇಳಿ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು. ಹಸ್ಬೆಂಡ್ ಬಂದಂಥದ್ದು 12:15ಗೆ. ಹಾಗೆ ಇನ್ನೂ ಕಾಫಿ ಕುಡಿದ್ರೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಚಿಕನ್ ನಗೆಟ್ಸನ್ನು ತರಿಸಿದ್ದೆ ನಾನು. ಅಂದರೆ ಈ ಕೇಕ್ ಮೆಟೀರಿಯಲ್ ಶಾಪಲ್ಲೇ ನಾನು ತಗೊಳ್ಳುವಂಥದ್ದು. ಹಾಗೆ ಅಲ್ಲಿಂದ ಹಸ್ಬೆಂಡ್ ಬರುವಾಗ ಕ್ರೀಮು, ವಿಪಿಂಗ್ ಕ್ರೀಮ್ ಮತ್ತು ಚಿಕನ್ ನಗೆಟ್ಸ್ ಕೂಡ ತರಿಸಿದ್ದೆ. ಅದರಲ್ಲಿ ಒಂದು 4 ಚಿಕನ್ ನಗೆಟ್ಸನ್ನು ಏರ್ ಫ್ರೈರಲ್ಲಿ ಹಾಕಿದ್ದೇನೆ ತಿನ್ನಲಿಕ್ಕೆ ಅಂತ ಹೇಳಿ. ಮತ್ತು ಏನೆಲ್ಲ ರೀಸ್ಟಾಕ್ ಮಾಡಲಿಕ್ಕಿತ್ತು ಅದನ್ನೆಲ್ಲ ಫ್ರೀಝರಲ್ಲಿ ಇಡುವಂಥದ್ದು, ಫ್ರಿಜ್ಜಲ್ಲಿ ಇಡುವಂಥದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ. ಹಸ್ಬೆಂಡ್ ಮ್ಯಾರಿನೇಷನಿಗೆ ಅಂತ ಹೇಳಿ ಚಿಕನ್ ಕೂಡ ತಗೊಂಡು ಬಂದಿದ್ದಾರೆ. ಅಂದರೆ ಸಿಯೋನ್ಗೆ ಇನ್ನು ನೆಕ್ಸ್ಟಿಂದ ಚಿಕನ್ ಸ್ಟಾರ್ಟ್ ಆಗ್ತದೆ ಅಲ್ವಾ, ಅವನ ಒಂದು ಕಬಾಬ್ ಸೀಸನ್. ಹಾಗೆ ನೆನ್ನೆಯ ಫಿಶ್ ಕರಿ ಕೂಡ ಇದೆ. ನೆನ್ನೆ 3 ಮೀನಿನ ಕರಿ ಇತ್ತು, ಸೊ ಅದಿದೆ. ಮತ್ತು ಅದರೊಟ್ಟಿಗೆ ಹಾಗಲಕಾಯಿ ಪಲ್ಯ, ಇದು ಮನೆ ವ್ಲಾಗಲ್ಲಿ ತೋರಿಸಿದ್ದೆಲ್ಲ ಹಾಗಲಕಾಯಿ ಕಟ್ ಮಾಡಿದ್ದು, ಅದು ನೆನ್ನೆ ಈ ರೀತಿಯಲ್ಲಿ ಮಾಡಿದರು, ಸೆಮಿ ಗ್ರೇವಿ ಟೈಪಲ್ಲಿ. ಸೊ ಅದಾಗಿ ಮತ್ತು ಇವತ್ತು ಎಟ್ಟಿದು ಚಟ್ನಿ ಕೂಡ ಇದೆ. ಇದು ಇವತ್ತಿನ ನಮ್ಮ ಲಂಚ್. ಅನ್ನ ಮತ್ತು ಈ ಒಂದು ಫಿಶ್ ಕರಿ ಮತ್ತು ಹಾಗಲಕಾಯಿ ಪಲ್ಯ. ಇದು ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು, ಚೆಂದ ಆಗ್ತದೆ, ಸ್ವಲ್ಪ ಸ್ವೀಟ್ ಸ್ವಲ್ಪ ಖಾರ ಎಲ್ಲ ಇದ್ದು. ಹಾಗೆ ಸಿಯೋನ್ ಮತ್ತು ಚಿಕ್ಕ ಮಗು ಇಬ್ಬರಿಗೆ ಕೂಡ ಒಟ್ಟಿಗೆ ನಾನಿವತ್ತು ಊಟವನ್ನು ತಗೊಂಡು ಬಂದಿದ್ದೇನೆ. ಚಿಕ್ಕ ಮಗುವಿಗೆ ಉಂಟಲ್ಲ, ಅವನಿಗೆ ಎಟ್ಟಿ ಚಟ್ನಿ ಅಂತ ಹೇಳಿದರೆ ಫೇವ್ರೆಟ್. ಆ ಒಂದು ತಟ್ಟೆಯಲ್ಲಿದ್ದದ್ದು ತಿಂದಾಗಿ ನನ್ನ ತಟ್ಟೆಯಲ್ಲಿ ತಿಂದು ಬೇರೆಯವ್ರ ತಟ್ಟೆಗೆ ಕೂಡ ಹೋಗಿ ಕೈ ಹಾಕಿ ಬಿಡ್ತಾನೆ, ಅಷ್ಟು ಇಷ್ಟ ಅವನಿಗೆ. ಆದರೆ ಹೆಚ್ಚು ಕೊಟ್ಟರೆ ಕೂಡ ಅದು ತುಂಬ ಹೀಟ್ ಅಲ್ವಾ. ಹಾಗೆ ಸ್ವಲ್ಪ ಮೀನು ಕಡಿಮೆ ಇದ್ದದ್ದನ್ನು ನೋಡಿ ಮೀನನ್ನು ಜಾಸ್ತಿ ಮಿಕ್ಸ್ ಮಾಡದೆ ಅವನಿಗೆ ಕೊಡುವಂಥದ್ದು. ಊಟ ಎಲ್ಲ ಆದ ನಂತರ ನಾನು ಏನಷ್ಟೊಂದು ಶೂಟ್ ಮಾಡಲಿಲ್ಲ. ಅಂದರೆ ಮೊನ್ನೆದೊಂದು ವಿಡಿಯೋ ಇತ್ತು, ಅದನ್ನು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಒಬ್ಬರು ಗೆಸ್ಟ್ ಬಂದರು. ಅಂದರೆ ಈ ಮನೆ ನೋಡಲಿಕ್ಕೆ ಬರ್ತಾ ಇರ್ತಾರಲ್ವ, ಸೊ ಹಾಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಅವರು ಟೀ ಟೈಮ್ನಲ್ಲಿ ಬಂದದ್ರಿಂದ ಹಸ್ಬೆಂಡ್ ಮೊನ್ನೆ ಇದಕ್ಕಿಂತ ಹೇಳ್ತಾರೆ ಹಲಸಿನಕಾಯಿದು ಪಾಪಡ್, ಇದು ಹಪ್ಪಳ ಇದೆ ಅಲ್ಲ, ಅದನ್ನು ತಗೊಂಡು ಬಂದಿದ್ದರು. ಸೊ ಅದನ್ನು ಫ್ರೈ ಮಾಡಿ ಕೊಡ್ತಾ ಇದ್ದೇನೆ. ಜೋರು ಮಳೆ ಕೂಡ ಬರ್ತಾ ಇದೆ ಹೊರಗೆ, ಹಾಗೆ ಟೀ ಮತ್ತು ಈ ಒಂದು ಹಪ್ಪಳವನ್ನು ಬಿಸಿ ಮಾಡ್ತಾ ಇದ್ದೇನೆ. ನಾನಿದನ್ನೆಲ್ಲ ಇಲ್ಲಿ ಬಂದೇ ನೋಡಿದಂಥದ್ದು, ಈ ರೀತಿ ಮಾಡ್ತಾರೆ, ಇದು ತಿನ್ಬೋದು ಅಂತೆಲ್ಲ ಹೇಳಿ ನನಗೆ ಇಲ್ಲಿ ಬಂದ ನಂತರನೇ ನಾನು ನೋಡಿದ್ದು. ನಾನು ಚಿಕ್ಕಯಿಂದೆಲ್ಲ ನನಗಿದು ಗೊತ್ತೇ ಇಲ್ಲ, ನಾವೆಲ್ಲ ನೋಡಿಲ್ಲ, ಮಾಡಿಲ್ಲ, ತಿಂದೂ ಇರಲಿಲ್ಲ ಸಹ. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಕೇಳಿ ಮೊನ್ನೆ ಫಸ್ಟ್ ದಿನ ಒಮ್ಮೆ ಫ್ರೈ ಮಾಡಿದ್ದೆ. ಅದು ಎಣ್ಣೆಯಲ್ಲಿ ಫ್ರೈ ಮಾಡೋದು ಏನಂತಲೇ ಗೊತ್ತಿರಲಿಲ್ಲ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ತುಂಬ ದಪ್ಪಾಗಿ ಬರ್ತದೆ, ಅಂಗಡಿ ಹಪ್ಪಳದ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ, ಬಟ್ ಆಗಲಿಲ್ಲ ಹಾಗೆ. ಬಟ್ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಹಸ್ಬೆಂಡ್ನ ಅಂದರೆ ನಮ್ಮ ಒಬ್ಬರು ರಿಲೇಟಿವೇ ಕೊಟ್ಟಂಥದ್ದು, ಅವರ ಮನೆಯಲ್ಲಿ ಮಾಡಿದಂಥದ್ದು. ಸಿಯಾನ್ಗೆ ಇವತ್ತು ಒಂದು 11 ಗಂಟೆ ಆಗುವಾಗಿಂದ ಹೊಟ್ಟೆ ನೋವು ಶುರುವಾಗಿತ್ತು. ಹೊಟ್ಟೆ ನೋವು ಅಂತ ಹೇಳ್ತಾನೇ ಇದ್ದ. ಹಾಗೆ ಅವನಿಗೆ ಏನೋ ಗೊತ್ತಿಲ್ಲ, 1-2 ದಿನದಿಂದ ಅವನಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ರೀತಿಯಲ್ಲೇ ಆಗಿದೆ. ಏನೋ ತಿಂದದ್ದು ಸರಿ ಆಗಲಿಲ್ಲ ಕಾಣ್ತದೆ. ಹಾಗೆ ಹೆಲ್ದಿ ಫ್ರೂಟ್ ತಿಂತೇನೆ ಅಂತ ಹೇಳಿ ನಾನು ಟಿಫಿನಿಗೆ ಕೊಡಲಿಕ್ಕೆ ಅಂತೇಳಿ ಹಸ್ಬೆಂಡ್ ಹತ್ರ ಸ್ವಲ್ಪ ಫ್ರೂಟ್ಸನ್ನು ಕೂಡ ತರಲಿಕ್ಕೆ ಹೇಳಿದ್ದೆ, ನಾಳೆಯಿಂದ ಕೊಡಲಿಕ್ಕೆ ಉಂಟಲ್ಲ ಅಂತ. ಹಾಗೆ ಅವರು ಅದನ್ನು ಸಹ ತಂದಿದ್ರು. ಹಾಗೆ ಅವನಿಗೊಂದು ಆರೆಂಜನ್ನು ಕಟ್ ಮಾಡಿ ಕೊಟ್ಟಿದ್ದೇನೆ. ಇಲ್ಲಿ ಮೊನ್ನೆಯಿಂದ ಎಲ್ಲ ಕಂಟಿನ್ಯೂಸ್ ಆಗಿ ಕುಕ್ಕಿಂಗ್ ಮಾಡ್ತಾ ಇದ್ದದ್ರಿಂದ ಮೊನ್ನೆಲ್ಲ ಸ್ವಲ್ಪ ಅಂದರೆ ನಾವು ಎಣ್ಣೆದು ಫುಡ್ಡನ್ನೆಲ್ಲ ಜಾಸ್ತಿ ಮಾಡಿದ್ವಿ. ಹಾಗೆ ಈವನ್ ಎಕ್ಸಾಸ್ಟ್ ಆನ್ ಇಟ್ಟರು ಕೂಡ ಎಲ್ಲ ಕಡೆ ಸ್ವಲ್ಪ ಆಯ್ಲಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗೆ ಅವರು ಬಂದವರು ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ರು. ಅಂದರೆ ಏನೆಲ್ಲ ಸ್ವಲ್ಪ ಏಜ್ ಆದವರೇ, ಹಾಗೆ ತುಂಬ ಹೊತ್ತು ಮಾತಾಡ್ತಾರಲ್ಲ, ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ರು. ಅವರೆಲ್ಲ ಮಾತಾಡಲಿ ಅಂತ ಹೇಳಿ ನಾನಿಲ್ಲಿ, ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಮತ್ತು ಮಾತಾಡಲಿಕ್ಕೆ ಸಹ ಏನೂ ಇರೋದಿಲ್ಲ ಅಲ್ಲ, ಹಾಗೆ ನಾನು ಒಳಗೆ ಬಂದು ಇದನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡುವ ಅಂತ ಹೇಳಿ ಬರ್ನರಿಂದ ಹಿಡಿದು ಎಲ್ಲದನ್ನು ಚೆಂದ ಮಾಡಿ ಸ್ಟೀಲ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿಕೊಂಡೆ. ತುಂಬ ಕ್ಲೀನ್ ಆಯಿತು. ಇದು ಅಂದರೆ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಹೀಗೆ ಕ್ಲೀನ್ ಮಾಡಬೇಕಂತ ಹೇಳಿ, ಕರೆಕ್ಟ್ ಟೈಮ್ ಸಿಕ್ಕಿರಲಿಲ್ಲ. ಈಗ ಹಸ್ಬೆಂಡ್ ಇರೋದ್ರಿಂದ ಚಿಕ್ಕ ಮಗು ಹಸ್ಬೆಂಡ್ ಕೈಯಲ್ಲಿದ್ದ, ಹಾಗೆ ತುಂಬ ಕ್ಲೀನ್ ಮಾಡಿ
ಎಲ್ಲ ಈಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಶೈನಿ ಆಗಿದೆ. ಈ ರೀತಿ ಮನೆಗೆ ಅಂದರೆ ವಾಲಿಗೆ ವೈಟ್ ಟೈಲ್ಸ್ ಹಾಕೋದು ನಾನು ಇದೆಲ್ಲ ನಾವೇ ಸೆಲೆಕ್ಟ್ ಮಾಡಿದಂಥದ್ದು. ನಾನು ಸೆಲೆಕ್ಟ್ ಮಾಡಿದ ಕಲ್ಲರೇ ಇದು ಪರ್ಸ್ನಲಿ. ನನಗೆ ವೈಟೇ ಬೇಕಿತ್ತು. ಯಾಕೆಂತ ಹೇಳಿದರೆ ಬೇರೆ ಕಲ್ಲರ್ ಆದರೆ ನಾವು ಸ್ವಲ್ಪ ಈಗ ಸಾರೆಲ್ಲ ಮಿಕ್ಸ್ ಮಾಡುವಾಗ ಸ್ವಲ್ಪ ಹಾರಿದ್ರು ಕೂಡ ನಾವು ಇಗ್ನೋರ್ ಮಾಡ್ತೇವೆ, ಅಂದರೆ ಈಗ ಬೇಡ ಮತ್ತೆ ಕ್ಲೀನ್ ಮಾಡಿ, ಯಾರಿಗೆ ಕಾಣೋದಿಲ್ಲ ಅದು ಸರಿ ಅಂತ ಹೇಳಿ. ಬಟ್ ವೈಟ್ ಆದರೆ ನಮಗೆ ಸಹ ಕಾಣ್ತದೆ, ನೋಡೋರಿಗೆ ಸಹ ಕಾಣ್ತದೆ ಅಂತ ಹೇಳಿ ನಾವು ಆದಷ್ಟು ಕ್ಲೀನಾಗಿಡ್ತೇವೆ. ಈಗ ನಾನು ಡೈಲಿ ಮಲಗಲಿಕ್ಕೆ ಮುಂಚೆ ಗ್ಯಾಸ್ನ ಹಿಂದೆ ಇರುವಂಥದ್ದು ಮತ್ತು ಆ ವೆಂಟಿಲೇಟರ್ನ ಸೈಡಲ್ಲಿರುವಂಥದ್ದು ಎಲ್ಲ ಒಂದು ವಾಲ್ಸನ್ನು ಕ್ಲೀನ್ ಮಾಡ್ತೇನೆ. ಮತ್ತು ಇಲ್ಲಿ ಆ ಸ್ಟೀಲಿದ್ದು ಸ್ಟ್ಯಾಂಡ್ ತಂದಿದ್ದೇವಲ್ಲ, ಸೊ ಅದನ್ನು ಕೂಡ ಮುಂದಕ್ಕೆ ಎಳೆದು ಅದರ ಹಿಂದೆ ಕಲೆಕ್ಟ್ ಆದ ನೀರನ್ನೆಲ್ಲ ಕ್ಲೀನ್ ಮಾಡಿ, ಗೋಡೆಗೆ ಹಾರಿದ ನೀರನ್ನು ಕೂಡ ಕ್ಲೀನ್ ಮಾಡಿ, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಮಲಗುವಂಥದ್ದು. ಆಗ ನನಗೇನಾಗ್ತದೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದೇಳುವಾಗ ಒಳ್ಳೆ ಫ್ರೆಶ್ ಆಗಿರುವಂಥ ಡ್ರೈ ಕಿಚನ್ ಸಿಗ್ತದೆ, ಖುಷಿ ಆಗ್ತದೆ, ಅಡುಗೆ ಮಾಡಲಿಕ್ಕೆ ಸಹ ಖುಷಿ ಆಗ್ತದೆ. ಹಾಗೆ ಕ್ಲೀನಾಗಿ ಮೇಂಟೈನ್ ಮಾಡುವಂಥದ್ದು. ಡೈಲಿ ನಾವು ಆ ರೀತಿಯಲ್ಲಿ ಕ್ಲೀನ್ ಮಾಡುವಾಗ ನಮಗೆ ಅದು ಬರ್ಡನ್ ಅಂತ ಹೇಳಿ ಅನಿಸೋದಿಲ್ಲ. ಕೆಲವೊಂದು ದಿನ ನಾನು ಫುಲ್ ಎಕ್ಸಾಸ್ಟ್ ಆಗಿರ್ತೇನೆ, ಆಗ ನಾನು ವಾಲ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಎಲ್ಲಿ ಎಲ್ಲ ಸ್ಪ್ಲಾಟರ್ ಆಗಿದೆ ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಈಗ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೇನೆ. ಇವಾಗ ನಾನು ಯೋಚನೆ ಮಾಡುವಂಥದ್ದು ಒಂದು ದಿನ ಬಿಟ್ಟು ಒಂದು ದಿನ ಕ್ಲೀನ್ ಮಾಡುವ ಬೆಡ್ರೂಮ್ ಎಲ್ಲ ಅಂತ ಹೇಳಿ. ಬಟ್ ಏನಾಗ್ತದೆ ಅಂತ ಹೇಳಿದರೆ ಈ ಮಕ್ಕಳು ಮನೆಯಲ್ಲಿರುವಾಗ ಉಂಟಲ್ಲ ಎಲ್ಲ ಮೇಲೆ ಕೆಳಗೆ ಮಾಡಿಟ್ಟಿರ್ತಾರೆ, ಹಾಗಾಗಿ ಕ್ಲೀನ್ ಮಾಡದಿದ್ದರೆ ಸಹ ಬೆಡ್ಡಿಗೆ ಹೋಗಿ ಮಲಗಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗೆ ಅದೇ ನೆಲವನ್ನು ಮೆಟ್ಟಿ ಮತ್ತೆ ನಾವು ಬೆಡ್ಡಿಗೆ ಹತ್ತುವಂಥದ್ದಲ್ಲ, ಹಾಗೆ ಡೈಲಿ ಕ್ಲೀನ್ ಮಾಡುವಂಥದ್ದು. ಇಲ್ಲಿ ಸ್ನಾನಕ್ಕೆ ಅಂತ ಹೇಳಿ ಈವ್ನಿಂಗ್ ಬಾಯ್ಲರಿಗೆ ಬೆಂಕಿಯನ್ನು ಹಾಕಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀರು ಕೂಡ ಬಿಸಿ ಆಗ್ತದೆ. ಹಾಗೆ ನಾನು ನೀರೆಲ್ಲ ಬಿಸಿಯಾದ ನಂತರ ಸ್ನಾನ ಮಾಡಿ ಬಂದಿದ್ದೇನೆ. ಮತ್ತು ನಾಳೆಗಿರುವಂಥ ಕೇಕ್ಸನ್ನು ಕೂಡ ರೆಡಿ ಮಾಡಲಿಕ್ಕಿದೆ. ಮತ್ತು ಇವತ್ತು ಈಗ ಸ್ವಲ್ಪ ಹೊತ್ತಲ್ಲಿ ಹಸ್ಬೆಂಡ್ ಬರ್ತಾರೆ, ಹಾಗೆ ಅವರಿಗೆ ಕೂಡ ಒಂದು ಕೇಕನ್ನು ಕೊಟ್ಟು ಕಳಿಸ್ಲಿಕ್ಕಿದೆ ಪ್ಯಾಕ್ ಮಾಡಿ. ಒಂದು 1/2 kg ಕೇಕ್ ಆರ್ಡ್ರ್ ಇತ್ತು ಇವತ್ತಿಗೆ. ಲಾಸ್ಟಲ್ಲಿರುವಂಥ ಫೈನಲ್ ಟಚ್, ಫೈನಲ್ ಡಿಸೈನನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಯಾವುದು ಬೆಟರ್ ಕಾಣ್ತದೆ ಆ ರೀತಿಯಲ್ಲಿ ಮಾಡುವಂಥದ್ದು. ಇಲ್ಲಿ ಒಂದು ಹಣ್ಣಾದಂಥ ಮ್ಯಾಂಗೋ ಇತ್ತು, ಹಾಗೆ ಅದನ್ನು ಕೊಟ್ಟಿದ್ದೆ. ಇಬ್ಬರಿಗೆ ಕೂಡ ಡಿವೈಡ್ ಮಾಡಿ, ಸಿಯಾನಿಗೆ ಮತ್ತು ಚಿಕ್ಕವನಿಗೆ. ಸಿಯಾನ್ ಈ ಒಂದು ಮ್ಯಾಂಗೋದು ಸೀಡ್ ಉಂಟಲ್ಲ ಅದರಲ್ಲಿರೋದೆಲ್ಲ ಮಾಂಸವನ್ನು ತಿಂದ ನಂತರ ಅವನೇ ಹೆಚ್ಚು ತಿನ್ನುವಂಥದ್ದು. ಅದರಲ್ಲಿ ಇದ್ದದನ್ನೆಲ್ಲ ಅವನು ತಿಂದ ನಂತರ ಉಳಿದದನ್ನು ಚಿಕ್ಕ ಮಗು ಕೂಡ ತಗೊಂಡು ಬಂದಿದ್ದಾನೆ. ಇವನಿಗೆ ನಾನು ಸಿಪ್ಪೆಯನ್ನು ತೆಗೆದು ಒಳ್ಳೆ ಫ್ರೂಟನ್ನು ಕೊಟ್ಟಿದ್ದೆ. ಬಟ್ ಇವನಿಗೆ ಅವನು ತಿಂದ ವೇಸ್ಟೇ ಬೇಕು ಅಂತ ಹೇಳಿ ಒಳ್ಳೆ ಫ್ರೂಟನ್ನು ಅವನ ಕೈಗೆ ಕೊಟ್ಟು ವೇಸ್ಟ್ ಇರುವಂಥ ಸೀಡನ್ನು ತಗೊಂಡು ಬಂದಿದ್ದಾನೆ. ಮತ್ತು ಅದನ್ನು ಚೀಪಿ ಇವೊಂದೊಂದು ಅಭ್ಯಾಸ ಎಂತ ಗೊತ್ತಾ, ಈ ರೀತಿಯಲ್ಲಿ ಏನಾದರೂ ಫ್ರೂಟ್ ಕೊಟ್ಟರೆ ಅದರ ಸಿಪ್ಪೆ ಮತ್ತು ಈ ರೀತಿ ಸ್ಪೆಷಲಿ ಮ್ಯಾಂಗೋ ಕೊಟ್ಟರೆ ಮ್ಯಾಂಗೋದು ಸೀಡನ್ನು ತಗೊಂಡೋಗಿ ಗೋಡ್ರೇಜಿನ ಅಡಿಯಲ್ಲಿ, ಅಲ್ಲಿ ಮನೆಯಲ್ಲಿರುವಾಗ ಹಾಗೆಯೇ ಗೋಡ್ರೇಜ್ ಅಡಿಯಲ್ಲಿ ಅಥವಾ ಇಲ್ಲಿ ಸ್ಟ್ಯಾಂಡ್ಸ್ ಎಲ್ಲ ಕಾಣ್ತಾ ಉಂಟಲ್ಲ ಅದರ ಅಡಿಯಲ್ಲಿ, ಫ್ರಿಜ್ಜಿನ ಅಡಿಯಲ್ಲಿ ಹಾಕಿಡುವಂಥದ್ದು. ಯಾರಿಗೂ ಸಿಗಬಾರ್ದು. ಕಸ ಗುಡಿಸುವಾಗ ಸಹ ಅದರ ಒಳಗೆ ಬ್ರೂಮ್ ಹೋಗಬಾರ್ದು, ಅಷ್ಟು ಅಂತ ಒಂದು ಇಕ್ಕಟ್ಟಿನ ಜಾಗದಲ್ಲಿ ಹಾಕಿಡುವಂಥದ್ದು. ಅಥವಾ ಡ್ರಾವರ್ಸ್ ಎಲ್ಲ ಇದ್ದರೆ ಡ್ರಾವರಲ್ಲಿ ಹಾಕುವಂಥದ್ದು. ಕಳೆದ ಸಲ ಎಂತ ಮಾಡಿದ್ದಂತ ಹೇಳಿದರೆ, ಈಗ ಲೆಫ್ಟಲ್ಲಿ ನಮ್ಮದೊಂದು ಡ್ರಾವರ್ ಇದು ಕಾಣ್ತದೆ ಅಲ್ವ, ನಮ್ಮ ಟಿ ವಿ ಸ್ಟ್ಯಾಂಡ್ ಹಳತ್ತು. ನನ್ನ ಹಳೆ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು. ಅದರಲ್ಲಿ ಮಿಡಲ್ ಡ್ರಾವರನ್ನು ನಾವು ಅಷ್ಟೊಂದು ಓಪನ್ ಮಾಡ್ತಾ ಇರಲಿಲ್ಲ ಯಾವಾಗಲೂ. ಅಂದರೆ ಅದರಲ್ಲಿ ಸಾಕ್ಸ್ ಮತ್ತು ಕ್ಯಾಪ್ಸ್ ಅಂಥದ್ದೆಲ್ಲ ಹಾಕಿಟ್ಟಂಥದ್ದು. ಒಂದು ದಿನ ನಾನು ಇವನಿಗೆ ದೋಸೆ ಕೊಟ್ಟಿದ್ದೆ ಕಾಣ್ತದೆ. ದೋಸೆ ಎಲ್ಲ ವಾರದಲ್ಲಿ ದೋಸೆ ಮಾಡೋದ್ರಿಂದ ಯಾವಾಗ ಕೊಟ್ಟದಂತೆ ಯಾರಿಗೊತ್ತು, ಇಡೀ ಒಂದು ದೋಸೆಯನ್ನು ತೆಕ್ಕೊಂಡೋಗಿ ಸಾಕ್ಸಿನ ಒಂದು ಡ್ರಾವರ್ ಒಳಗೆ ಹಾಕಿಟ್ಟಿದ್ದಾನೆ. ನಾವು ಆ ಡ್ರಾವರನ್ನು ರಿಪೇರಿಗೆ ಕೊಡಲಿಕ್ಕೆ ಅಂತೇಳಿ ಡ್ರಾವರ್ ಓಪನ್ ಮಾಡಿ ಅದರಲ್ಲಿರೋ ಐಟಮ್ಸ್ ಎಲ್ಲ ಖಾಲಿ ಮಾಡುವಾಗ ಒಂದು ಇಡೀ ದೋಸೆ ಉಂಟಲ್ಲ, ಆ ದೋಸೆ ಡ್ರೈ ಆಗುವಂಥದ್ದಲ್ವ, ದೋಸೆ ಎಲ್ಲ ನೀರಿನ ಅಂಶ ಎಲ್ಲ ಆರಿ ಹೋಗುವಂಥದ್ದಲ್ಲ ಅದರಿಂದ. ಸೊ ದೋಸೆ ಫುಲ್ ಡ್ರೈ ಆಗಿ ವೈಟ್ ಒಂದು ಬೌಲ್ ರೀತಿಯಲ್ಲಿ ಆಗಿದೆ, ಅದು ಒಣಗಿ ಬೌಲ್ ರೀತಿಯಲ್ಲಿ ಆಗಿದೆ. ಇಡೀ ದೋಸೆನ ತಗೊಂಡೋಗಿ ಅವನು ಡ್ರಾವರಲ್ಲಿ ಹಾಕಿ ಚೆಂದ ಮಾಡಿ ಡ್ರಾವರ್ ಕ್ಲೋಸ್ ಮಾಡಿ ಬಟ್ಟೆ ಎಲ್ಲ ಅದರ ಮೇಲೆ ಹಾಕಿಟ್ಟಿದ್ದಾನೆ. ಸೊ ಅಂಥ ಒಂದು ಮಗು ಇವನು, ಎಲ್ಲಿ ಏನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಆ ಒಂದು ಮ್ಯಾಂಗೋ ಸೀಡನ್ನ ತಗೊಂಡೋಗಿ ನೋಡಿದ್ರಲ್ಲ ಆ ಒಂದು ಸ್ಟ್ಯಾಂಡ್ ಅಡಿಯಲ್ಲಿ ಹಾಕ್ತಾಯಿದ್ದ. ಇಂಥ ಮಕ್ಕಳಿರುವಲ್ಲಿ ಕ್ಲೀನಿಂಗ್ ಮಾಡ್ತಾನೇ ಇರಬೇಕು. ಮತ್ತು ಸಿಯೋನ್ನ ಪಾರ್ಸೆಲ್ ಬಂದಿದೆ. ಇದು ಎಂಥ ಲೇಬಲ್ ಉಂಟಲ್ಲ ಅದು ಕಸ್ಟಮೈಸ್ಡ್. ಇದನ್ನು ಆಲ್ರೆಡಿ ಅವನು ಓಪನ್ ಮಾಡಿದ್ದ.
ಸ್ಟಿಲ್ ಒಮ್ಮೆ ಓಪನ್ ಮಾಡಿ ನೋಡುವಂಥದ್ದು. ಫಸ್ಟಿಗೆ ಓಪನ್ ಮಾಡುವಾಗ ನನಗೆ ವೀಡಿಯೋ ತೆಗಿಲಿಕ್ಕೆ ನೆನಪೇ ಇರಲಿಲ್ಲ, ಯಾಕಂದರೆ ನನಗೆ ಕೂಡ ಎಕ್ಸೈಟ್ಮೆಂಟ್. ನಾವಿಬ್ಬರು ಮೊಬೈಲ್ ಒಂದು ಕಡೆ ಇತ್ತು, ನಾವಿಬ್ಬರೇ ಓಪನ್ ಮಾಡಿದಂಥದ್ದು. ಅವನಿಗೆ ತುಂಬ ಖುಷಿಯಾಯಿತು ಮಾತ್ರ ನೋಡಿ. ಸ್ಕೂಲಿಗೆ ಹೋಗ್ತಾನಂತೆ. ಯಾಕೆ ಹೋಗೋದಂದರೆ ಇದನ್ನು ತೋರಿಸ್ಲಿಕ್ಕೆ, ಅವನ ಕಸಿನ್ ಇದ್ದಾನೆ ರಿಯಾನ್ ಅಂತ ಹೇಳಿ, ಅವನಿಗೆ ತೋರಿಸ್ಲಿಕ್ಕಾದರೂ ನಾನು ಹೋಗ್ತೇನೆ ಸ್ಕೂಲಿಗೆ ಅಂತ ಹೇಳಿದ. ಸೊ ಇನ್ನಿದನ್ನೆಲ್ಲ ಬುಕ್ಕಿಗೆ ಅಂಟಿಸಬೇಕು. ಇಷ್ಟಕ್ಕೆ ಕಾಸ್ಟ್ ಎಷ್ಟಾಯಿತು ಗೊತ್ತೇ? ನಾರ್ಮಲಿ ಚಿಕ್ಕ ಶೀಟಿಗೆ ಆದರೆ ಒಂದು 25 to 30 ರೂಪೀಸ್ ಇರ್ತದೆ. ಬಟ್ ಇದಕ್ಕೆ 219 ರೂಪೀಸ್ ಆಯಿತು ಕಸ್ಟಮೈಸ್ ಮಾಡಿರೋದ್ರಿಂದ. ಹಾಗಾಗಿ ನನಗೆಂದರೆ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತು. ಸ್ಟಿಲ್ ಖುಷಿಯಲ್ಲಿ ಶಾಲೆಗೆ ಹೋದರೆ ಸಾಕು ಅಂತ ಹೇಳಿ ನಾನು ತರಿಸಿರುವಂಥದ್ದು. ನಾನು ಹೀಗೆಲ್ಲ ಖರ್ಚು ಮಾಡಲಿಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾಡುವಂಥದ್ದು. ಸ್ಟಿಲ್ ಕೆಲವೊಮ್ಮೆ ವರ್ಷದಲ್ಲಿ ಒಮ್ಮೆ ಅಲ್ಲ, ಹಾಗೆ ಇದರಲ್ಲಿ 36 ಪೀಸಸ್ ಬರ್ತದೆ. ಸೊ ಇರಲಿ ಅಂತ ಹೇಳಿ ಆರ್ಡರ್ ಮಾಡಿದಂಥದ್ದು. ಒಂದು ಫೋಟೋ ಕೂಡ ನಮಗೆ ಹಾಕಲಿಕ್ಕೆ ಇರ್ತದೆ, ನಮಗೆ ಇಷ್ಟ ಬರುವಂಥ ಫೋಟೋ ಹಾಕ್ಬೋದು. ಇಲ್ಲಿ ಹೇಗಿದ್ದರೂ ಕೂಡ ಈಗ ಲೇಬಲ್ ಬಂದಿದೆ ಅಲ್ಲ, ಇನ್ನು ಹಾಕಿ ರೆಡಿ ಮಾಡುವ ಅಂತ ಹೇಳಿ ನಾನು ಲೇಬಲನ್ನು ಅಂಟಿಸ್ತಾ ಇದ್ದೇನೆ. ಈ ಮಗುವಿಗೆ ಬುಕ್ಕೆಲ್ಲ ನೋಡುವಾಗ ತೆಕ್ಕೊಂಡು ಹೋಗುವಂಥದ್ದು. ಮತ್ತು ಅವನೇನು ಮಾಡ್ತಾನೆ ಅಂತ ಹೇಳಿದರೆ ಪೇಜನ್ನೆಲ್ಲ ಕಟ್ ಮಾಡಿಬಿಡ್ತಾನೆ, ಬೇಗ ಹರಿದು ಹಾಕಿಬಿಡ್ತಾನೆ. ಹಾಗಾಗಿ ಸಿಯೋನ್ ಜಾಗ್ರತೆ ಮಾಡ್ತಾ ಇದ್ದಾನೆ. ಅದರಲ್ಲೇ ಇವರಿಗೆ ಫೈಟ್ ಆಗುವಂಥದ್ದು. ಅವನ ವಸ್ತುಗಳನ್ನು ಇವನು ತಗೊಂಡು ಬಿಡ್ತಾನೆ. ಮತ್ತು ಇಲ್ಲಿ ಇನ್ನು ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ಬಿಡ್ತಾನೆ ಇಲ್ಲ ಅನ್ನುವಂಥದ್ದೇ ನನಗೆ ಡೌಟು. ಎಲ್ಲಿ ಹೋದರೆ ಸಹ ರೆಡಿ ಇರ್ತಾನೆ. ಅವನನ್ನು ಇಲ್ಲಾದರೂ ಒಂದು ಡೋರ್ ಹಾಕಿ ಕೂತ್ಕೊಳ್ಳಿಸಿ ಹೋಮ್ವರ್ಕ್ ಮಾಡಿಸಬೇಕಷ್ಟೇ. ಎಲ್ಲಿ ಮಕ್ಕಳು ಮನೆಗೆ ಬರುವಾಗಲೇ 4:30 ಆಗ್ತದೆ. ಈಗ ಬಸ್ಸಲ್ಲಾದರೂ ಕೂಡ, ಬಸ್ ನಮ್ಮ ಮನೆ ಹತ್ತಿರದಿಂದ ಪಾಸ್ ಆಗುವಂಥದ್ದು 4:30ಗೆ. 4:30ಗೆ ಇಲ್ಲಿಂದ ಬಸ್ ಹೋದರೆ 4:30ಗೆ ಬಂದು 5 ತನಕ ತಿನ್ನೋದ ಅಥವಾ ಸ್ನಾನ ಮಾಡೋದ ಹಾಗೆ ಆಗ್ತದೆ. 5-5:30ವರೆಗೆ, 5:30ಇಂದ 6:30-7ವರೆಗೆ ಬರೆಯೋದು ಮತ್ತು ಆಟ ಆಡೋದು ಎಲ್ಲ ಇರ್ತದೆ ಅಲ್ವಾ ಮಕ್ಕಳದು. ಸೊ ಅದಾದ ನಂತರ ಎಲ್ಲಿ ಟೈಮ್ ಸಿಗ್ತದೆ ನನಗೆ ಅಂತೂ ಗೊತ್ತೇ ಇಲ್ಲ. ಇನ್ನು ಕಲೀಲಿಕ್ಕೆ ಸಹ ಹೆಚ್ಚು. ಈ ವರ್ಷದಿಂದ ಹಿಂದಿ ಕೂಡ ಉಂಟಂತೆ. ಇನ್ನು ಹಿಂದಿಯನ್ನು ಹೇಗೆ ಕಲಿಸೋದು ದೇವರಿಗೆ ಗೊತ್ತು. ಹೇಗೋ ಒಂದು ಕಲಿತಾರೆ, ಟೀಚರ್ಸ್ ಕಲಿಸ್ತಾರೆ ಅಂತ ಹೇಳಿ ನಂಬಿಕೆ ಉಂಟಷ್ಟೇ. ಮನೆಯಲ್ಲಿ ಹೇಳಿದ್ದು ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಶಾಲೆಯಲ್ಲಿ ಟೀಚರ್ಸ್ ಹೇಳಿದ್ದನ್ನು ಕೇಳ್ತಾರೆ ಮಕ್ಕಳು, ಮನೆಯಲ್ಲಿ ಮಾತ್ರ ಅವರಿಗೆ ಕೊಂಬು ಬರುವಂಥದ್ದು. ಸೊ ಹಾಗೆ ಹೇಗೋ ಒಂದು ಇರಲಿ ಅಂತ ಹೇಳಿ ಬಿಡುವಂಥದ್ದು. ಸೊ ಇಲ್ಲಿ ಮಳೆ ನಿಂತದ್ರಿಂದ ಚೆಂದ ಮಾಡಿ ಆಟ ಆಡ್ತಾ ಇದ್ದಾರೆ ಕೆಸರಲ್ಲಿ. ಹೊಸ ಮಣ್ಣು, ನೀರು ಕೂಡ ನಿಂತಿದೆ, ಒಳ್ಳೆ ಕೆಸರು, ಒಳ್ಳೆ ಕಲ್ಲೆಲ್ಲ ಇರುವಂಥ ಜಾಗ. ಸೊ ಆಟ ಆಡ್ತಾ ಇದ್ದಾರೆ. ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ. ಇವನು ಹೇಳುವಂಥದ್ದು ನಾನು ಆಟ ಆಡೋಲ್ಲಿಗೆ ಬರಬೇಡ ಅಂತ ಹೇಳಿ. ಬಟ್ ಅವನಿಗೆ ಗೊತ್ತಾಗೋದಿಲ್ಲ. ಹಾಗೆ ಬಾಯಿ ಒಳಗೆ ಬೆರಳು ಹಾಕಿದ್ದಾನೆ, ನೋಡ್ಬೋದು ಮಣ್ಣು. ಮತ್ತು ಅವನು ಕೂಡ ಅವನ ಮೂಗಿಗೇನೆ ಹೊಡೆದಿದ್ದಾನೆ. ಕರೆಕ್ಟ್ ಪೆಟ್ಟು ಬಿದ್ದ ಜಾಗ ಎಲ್ಲಿ ಅಂತ ಸಹ ಗೊತ್ತಾಗ್ತದೆ ಚಿಕ್ಕದಕ್ಕೆ. ಅವನು ಒಂದು JCB ಮುಟ್ಟಿದ್ದಕ್ಕೆ ನೋಡಿ ಮೂಗಿಗೇನೆ ಒಂದು ಪೆಟ್ಟು ಹೊಡೆದಿದ್ದಾನೆ ಸಿಯೋನ್. ಹಾಗೆ ಮಕ್ಕಳು ಎಷ್ಟು ನೋಡಿದರೆ ಸಹ ಸಾಕಾಗೋದಿಲ್ಲ. ಅವನು ಸುಮ್ಮನೆ ಕೂಗುದದು, ಕಣ್ಣೀರು ಸ್ವಲ್ಪ ಕೂಡ ಬರೋದಿಲ್ಲ. ಜಸ್ಟ್ ಅಂದರೆ ಸಿಂಪತಿಗೋಸ್ಕರ ಕೂಗುವಂಥದ್ದು. ಇವನಿಗಿಂತ ಉಂಟಲ್ಲ, ದೊಡ್ಡದಕ್ಕಿಂತ ಚಿಕ್ಕದೇ ಜೋರು. ಈಗ ಇದು ನಾನಂದರೆ ಇಷ್ಟು ಮಾತ್ರ ರೆಕಾರ್ಡ್ ಮಾಡಿದ್ದು. ಮತ್ತೆ ನೋಡಬೇಕು, ಕೆಸರೆಲ್ಲ ತಂದು ಸಿಯೋನ್ನ ತಲೆಗೆಲ್ಲ ಹಾಕಿ ಉಂಟಲ್ಲ, ಸಿಯೋನನ್ನು ಫುಲ್ಲು ಕೆಸರಲ್ಲಿ ಮುಳುಗಿಸಿ ಬಿಟ್ಟಿದ್ದ ಚಿಕ್ಕದು. ಮತ್ತು ಎರಡನ್ನೂ ಕೂಡ ತಗೊಂಡು ಹೋಗಿ ಸ್ವಲ್ಪ ಹೊರಗೇನೆ ವಾಶ್ ಮಾಡಿ, ಮತ್ತು ಬಾತ್ರೂಮಲ್ಲಿ ವಾಶ್ ಮಾಡಿ, ಬಾತ್ರೂಮ್ ಸಹ ತೊಳಿಬೇಕಾಗಿ ಬಂತು ನನಗೆ. ಸೊ ನೈಟಿದು ಊಟವನ್ನು ಮಾಡ್ತಾ ಇದ್ದಾರೆ. ಇಡ್ಲಿ ಇತ್ತು, ಇಡ್ಲಿಯನ್ನೇ ಕೊಟ್ಟಂಥದ್ದು ಇಬ್ಬರಿಗೆ ಸಹ ಫಿಶ್ ಕರಿಯಲ್ಲಿ. ಇಷ್ಟೇ ಇವತ್ತಿನ ಈ ಒಂದು ಸಿಂಪಲ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಹಾಗೂ ಏನಾದರೂ ಒಂದು ಕಾಮೆಂಟ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.